ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜನವರಿ 2021ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಎರಡನೇ ಹಂತದಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಎಕಾನಮಿಗೆ ಸಂಬಂಧಿಸಿದಂತೆ ಜನವರಿ 2021ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಅರ್ಥೈಸಿಕೊಳ್ಳೋಣ. ಇಂದಿನ ಮೊದಲನೇ ವಿಷಯ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೋರ್ ಸೆಕ್ಟರ್. ಇಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಸಂಬಂಧಿಸಿದಂತೆ ಒಂದು ಲಿಸ್ಟನ್ನು ಮಾಡಲಾಗುತ್ತೆ, ಇಂಡೆಕ್ಸ್ ಅಂತ ಕರ್ಕೋತಾ ಇದ್ದೀವಿ. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನಿಂದಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದಿಷ್ಟು ಕ್ಷೇತ್ರಗಳು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಖ್ಯವಾಗಿ ಇಂಡಸ್ಟ್ರಿಗಳು ಎಷ್ಟು ರೇಟಲ್ಲಿ ಬೆಳೀತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಬಿಂಬ ಅಥವಾ ಶೋಕಾಸ್ ಇಮೇಜನ್ನು ತೋರಿಸುತ್ತದೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ನಾವು ಲಿಸ್ಟ್ ಮಾಡ್ಕೊಳ್ಳಬೇಕಾಗಿರುವಂಥದ್ದು ರಿಫೈನರಿ ಪ್ರಾಡಕ್ಟ್ಸ್, ಎಲೆಕ್ಟ್ರಿಸಿಟಿ, ಸ್ಟೀಲ್, ಕೋಲ್, ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಸಿಮೆಂಟ್ ಮತ್ತು ಫರ್ಟಿಲೈಸರ್ಸ್. ಅತಿ ಹೆಚ್ಚು ವೇಟೇಜು ರಿಫೈನರಿ ಪ್ರಾಡಕ್ಟ್ಸಿಗಿದೆ, ಅತಿ ಕಡಿಮೆ ಫರ್ಟಿಲೈಸರ್ಸಿಗಿದೆ. ನೆನ್ಪಿಟ್ಕೊಳ್ಳಿ, ಇವು 8 ಬಹಳ ಇಂಪಾರ್ಟೆಂಟ್ ಆಗಿರೋಂಥದ್ದು, ಪ್ರಿಲಿಮ್ಸಲ್ಲಿ ಕೇಳುವಂಥದ್ದು. ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಕಂಪೈಲ್ ಮಾಡುತ್ತದೆ ಹಾಗೂ ಮಂತ್ಲಿ ಬೇಸಿಸ್ ಮೇಲೆ ಪಬ್ಲಿಷು ಮಾಡುತ್ತದೆ. ಮಂತ್ಲಿ ಬೇಸಿಸ್ ನೆನ್ಪಿಟ್ಕೊಳ್ಳಿ. ಈ NSO ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೆಳಗಡೆ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಬ್ರಾಡ್ ಬೇಸ್ಡ್ ಸೆಕ್ಟರ್ಸ್ ಆಗಿ ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಲೆಕ್ಟ್ರಿಸಿಟಿ ಇದ್ದರೆ, ಯೂಸ್ಡ್ ಬೇಸ್ಡ್ ಸೆಕ್ಟರ್ ಆಗಿ ಬೇಸಿಕ್ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್ ಮತ್ತು ಇಂಟರ್ಗ್ರೇಟ್ ಗೂಡ್ಸ್ಗಳನ್ನು ಹಾಕೊಂಡಿರ್ತೀವಿ. ಈಗ ಯಾವುದೇ ಒಂದು ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದಕ್ಕೊಂದು ಬೇಸ್ ಇಯರ್ ಬೇಕಾಗಿರುತ್ತದೆ. ಆ ಬೇಸ್ ಇಯರ್ 2011 ಮತ್ತು 12 ಆಗಿರುತ್ತದೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೆ ಅನ್ನುವಂಥದ್ದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನು ಹೊರಬರುತ್ತದೆಯಲ್ಲ ಮಂತ್ಲಿ ಆಧಾರದ ಮೇಲೆ, ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸರ್ಕಾರದ ಏಜೆನ್ಸಿಗಳು, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮುಖ್ಯವಾಗಿ ಪಾಲಿಸಿ ಮೇಕಿಂಗ್ಗೆ ಸಂಬಂಧಿಸಿದಂತೆ ಈ ಒಂದು ಪಾಯಿಂಟ್ಸ್ಗಳನ್ನು ಪರಿಗಣನೆಗೆ ತಗೊಳ್ತದೆ ಅನ್ನುವಂಥದ್ದು ಇಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ 2019ರಿಂದಲೂ ಬಹಳ ದೊಡ್ಡ ಮಟ್ಟದಲ್ಲಿ ನಾವು NPAಗಳು ಭಾರತದಲ್ಲಿ ಬೆಳೀತಾ ಹೋಗ್ತಾ ಇರುವಂತಹ ಸನ್ನಿವೇಶವನ್ನು ಕಂಡ್ವಿ. 2004 ಮತ್ತು 2009 ನಡುವೆ ಆರ್ಥಿಕ ವ್ಯವಸ್ಥೆ ಬಹಳ ಉತ್ತಮವಾಗಿ, ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಬೆಳೆದಂತಹ ಸಂದರ್ಭದಲ್ಲಿ ಬ್ಯಾಂಕ್ಸ್ಗಳು ಹೆಚ್ಚಿಗೆ ಲೋನನ್ನು ಡಿಸ್ಪರ್ಸ್ ಅಥವಾ ಕೊಡುವಂತಹದ್ದನ್ನು ಜಾಸ್ತಿ ಮಾಡಿದರು. ಅದರಲ್ಲೂ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್, ಉದಾಹರಣೆಗೆ ರೋಡ್, ಪವರ್, ಏವಿಯೇಷನ್, ಸ್ಟೀಲ್, ಇದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳು ಆಗ್ತಾ ಹೋದವು. ಆದರೆ ಒಂದಿಷ್ಟು ಕ್ರೆಡಿಟ್ ರೇಟಿಂಗು ಮತ್ತು ಮಾರ್ಕೆಟ್ ಅನಾಲಿಸಿಸನ್ನು ಮಾಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಲೋನ್ಗಳು ಡಿಫಾಲ್ಟ್ ಆಗುವಂತಹ ಸಾಧ್ಯತೆಗಳನ್ನು 2009 ನಂತರ ಕಾಣಲು ಕಾರಣವಾಯಿತು. ರಾ ಮೆಟೀರಿಯಲಲ್ಲಿ ಡಿಮಾಂಡ್ ಸಪ್ಲೈ ವೇರಿಯೇಷನ್ ಆಗಿರಬಹುದು, ಎನ್ವೈರ್ಮೆಂಟಲ್ ಲಾಸಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಒಂದಿಷ್ಟು ಕಂಪನಿಗಳು ಮುಚ್ಚೋಗೋದಂತಹ ಇರ್ಬೋದು. ಆ ಒಂದು ಕಾರಣಕ್ಕೆ ಎಷ್ಟೋ ತಗೊಂಡಿರುವಂತಹ ಲೋನು ಮಾರುಕಟ್ಟೆಯಿಂದ, ಬ್ಯಾಂಕ್ಗಳಿಂದ ವಾಪಸ್ ತೀರಿಸಲು ಸಾಧ್ಯವಾಗಿಲ್ಲ. ಅದಕ್ಕೋಸ್ಕರ NPA ಆಗುವಂತಹ ಸಾಧ್ಯತೆಗಳನ್ನು ನಾವು ಜಾಸ್ತಿ ಕಂಡ್ವಿ ಅನ್ನುವಂಥದ್ದು. ಹಾಗಾದರೆ NPA ಅಂದರೆ ಏನು? NPA ಅಂತಂದರೆ ಯಾವುದಾದ್ರೂ ಒಂದು ಲೋನ್ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎರಡೂ 90 ದಿನಗಳಕ್ಕಿಂತ ಹೆಚ್ಚಿಗೆ, 90 ದಿನಗಳವರೆಗೆ ಬ್ಯಾಂಕಿಗೆ ವಾಪಸ್ ಇಂಟ್ರೆಸ್ಟು ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಹಿಂತಿರುಗಿ ಬರದೇ ಇದ್ದಿದ್ದಲ್ಲಿ ಆ ಒಂದು ಅಸೆಟ್ಸ್ಗಳನ್ನು ನಾವು NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಈ ಒಂದು NPAನಲ್ಲೂ ಸಹ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಇದೆ, ಡೌಟ್ಫುಲ್ ಅಸೆಟ್ ಇದೆ, ಲಾಸ್ ಅಸೆಟ್ ಇದೆ. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂದರೆ ಏನು? ಯಾವೆಲ್ಲ NPAಗಳು 12 ತಿಂಗಳವರೆಗೂ ಹಾಗೆ ಉಳ್ಕೊಂಡಿದ್ದಾವೆ. 90 ದಿನಗಳವರೆಗೂ ಅಂದರೆ 33 ತಿಂಗಳವರೆಗೂ ಏನಾದರೂ ಇಂಟ್ರೆಸ್ಟು ಪ್ರಿನ್ಸಿಪಲ್ ಬರಲಿಲ್ಲ ಅಂತಂದರೆ ಅದನ್ನ NPA ಅಂದ್ಬಿಡ್ತೀವಿ. ಸಬ್ ಸ್ಟ್ಯಾಂಡರ್ಡ್ ಅಸೆಟ್ ಅಂತಂದರೆ 1 ವರ್ಷದವರೆಗೆ ಬರದೇ ಇರುವಂಥದ್ದು. ಹಾಗೂ ಅದೇ ಸಬ್ ಸ್ಟ್ಯಾಂಡರ್ಡ್ ಕ್ಯಾಟಗರಿಯಲ್ಲಿ ಮುಂದಿನ 12 ತಿಂಗಳು ಮತ್ತೆ ಹಾಗೆ ಉಳ್ಕೊಂಡ್ರೆ ಸಬ್ ಸ್ಟ್ಯಾಂಡರ್ಡ್ ಆಗಿ ಅದನ್ನು ಡೌಟ್ಫುಲ್ ಅಸೆಟ್ ಅಂತ ಕರಿತೀವಿ. ತದನಂತರ ಲಾಸ್ ಅಸೆಟ್ ಅಂತಂದರೆ ಮುಗೀತು, ಅದರಿಂದ ನಾವು ಏನು ಅಪೇಕ್ಷೆ ಮಾಡೋ ಹಾಗಿಲ್ಲ, ಇಂಟ್ರೆಸ್ಟು ಪ್ರಿನ್ಸಿಪಲ್ ಏನಾದರೂ ಬರುತ್ತೆ ಅಂತ ಹೇಳಿ ಅನ್ನುವಂಥದ್ದನ್ನು ನಾವು ಲಾಸ್ ಅಸೆಟ್ ಅಂತ ಕರಿತೀವಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟ್. ಟ್ಯಾಕ್ಸಿಗೆ ಸಂಬಂಧಿಸಿದಂತೆ ಯೂಶಲಿ ಒಂದಿಷ್ಟು ಡಿಸ್ಪ್ಯೂಟ್ಗಳು ಟ್ಯಾಕ್ಸ್ ಕಟ್ಟುವಂಥವ್ರು ಮತ್ತು ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಡಿಪಾರ್ಟ್ಮೆಂಟ್ಸ್ಗಳ ನಡುವೆ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಆಗಸ್ಟ್ 2020ರಲ್ಲಿ ಒಂದಿಷ್ಟು ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ಮಾಡಿದರು. ಟ್ರಾನ್ಸ್ಪರೆಂಟ್ ಟ್ಯಾಕ್ಸೇಷನ್, ಆನರಿಂಗ್ ದ ಆನೆಸ್ಟ್ ಅನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮ್. ಇದರ ಅಡಿಯಲ್ಲಿ ಮುಖ್ಯವಾಗಿ ಯಾವೆಲ್ಲ ಟ್ಯಾಕ್ಸ್ ಡಿಸ್ಪ್ಯೂಟ್ಗಳಿದ್ದಾವೋ ಅದರಲ್ಲಿ ರ್ಯಾಂಡಮ್ ಆಗಿ ತೊಗೊಂಡ್ಬಿಟ್ಟು ಈ ಒಂದು ಪೋರ್ಟಲ್ನ ಮೂಲಕ ಅದನ್ನು ಡಿಸ್ಪ್ಯೂಟ್ ಸಾಲ್ವ್ ಮಾಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈ ಫೇಸ್ಲೆಸ್ ಅಸೆಸ್ಮೆಂಟ್ ಅನ್ನುವಂಥದ್ದು ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಬೇರೆ ಬೇರೆ ಯೂನಿಟ್ಸ್ ಇದನ್ನು ಹ್ಯಾಂಡಲ್ ಮಾಡ್ತವೆ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ವೆರಿಫಿಕೇಷನ್ ಯೂನಿಟು, ಟೆಕ್ನಿಕಲ್ ಯೂನಿಟು, ಅಸೆಸ್ಮೆಂಟ್ ಯೂನಿಟು, ರಿವ್ಯೂ ಯೂನಿಟು, ಇವೆಲ್ಲ ಬೇರೆ ಬೇರೆ ಯೂನಿಟ್ಸ್ಗಳಾಗಿರ್ತವೆ. ಇವೆಲ್ಲ ಯೂನಿಟ್ಗಳು ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಮತ್ತು ರೀಜನಲ್
ಈ ಅಸೆಸ್ಮೆಂಟ್ ಸೆಂಟರ್ನ ಅಡಿಯಲ್ಲಿ ಕೆಲಸ ಮಾಡ್ತವೆ ಅನ್ನುವಂಥದ್ದು. ಒಟ್ಟಾರೆ ಫೇಸ್ಲೆಸ್ ಅಸೆಸ್ಮೆಂಟ್ ಅಥವಾ ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟ್ ಮುಖ್ಯವಾಗಿ ಯಾವುದೇ ಡಿಸ್ಪ್ಯೂಟ್ಸ್ಗಳು ಫಿಸಿಕಲ್ ಆಗಿ ಭೇಟಿಯಾಗಿ ಆಮೇಲೆ ಅದು ಮಾತಾಡಿ ಚರ್ಚೆ ಮಾಡುವಂಥದ್ದು ತುಂಬ ಸಮಯ ಎಳ್ಕೊಂಡು ಹೋಗುತ್ತೆ. ಸೊ ಫೇಸ್ಲೆಸ್ ಅಂತಂದರೆ ಆನ್ಲೈನಲ್ಲಿ ಆ ಒಂದು ಡಿಸ್ಪ್ಯೂಟನ್ನು ಸಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಹೆಚ್ಚಾಗಿ ದೇಶದಲ್ಲಿ ಟ್ಯಾಕ್ಸ್ ರೆವಿನ್ಯೂನ ಇನ್ಕ್ರೀಸ್ ಮಾಡುವಂಥದ್ದು ಸರ್ಕಾರದ್ದು ಮೂಲ ಉದ್ದೇಶ ಇದರ ಅಡಿಯಲ್ಲಿ ಆಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಇಲ್ಲಿ ತಾವು ಚಿತ್ರದಲ್ಲಿ ನೋಡ್ಬೋದು, ಈಸ್ಟರ್ನ್ ಕಾರಿಡಾರ್ ಲುಧಿಯಾನ ಪಂಜಾಬಿಂದ ದನ್ಕುನಿ ವೆಸ್ಟ್ ಬೆಂಗಾಲ್ವರೆಗೂ ಈಸ್ಟರ್ನ್ ಫ್ರೈಟ್ ಕಾರಿಡಾರ್ನ ಕರೀತಾ ಇರುವಂಥದ್ದು. ಹಾಗೆ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ದುದ್ರಿ ಅನ್ನುವಂತಹ ಒಂದು ಪ್ಲೇಸ್ ಹರಿಯಾಣದಲ್ಲಿದೆ. ಅಲ್ಲಿಂದ JNPT, ತಮಗೆಲ್ಲ ನೆನಪಿದ್ರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಹೇಳಿ ಮುಂಬೈಯಲ್ಲಿರುವಂಥದ್ದು. ಸೊ ಅಲ್ಲಿಂದ ಇಲ್ಲಿಗೆ ಒಟ್ಟಾರೆ ಈಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ 1839 ಕಿಲೋಮೀಟರ್ ಆದರೆ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ 1499 ಕಿಲೋಮೀಟರ್ ಆಗಿರ್ತದೆ ಅನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಕಾರಿಡಾರ್ಸ್ಗಳನ್ನು ಇಂಡಸ್ಟ್ರಿಯಲ್ಲಿ ಡೆವಲಪ್ಡ್ ಇರುವಂತಹ ಏರಿಯಾಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಆ್ಯಂಡ್ ಈ ಒಂದು ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರನ್ನು ನಾವು ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಫಂಡ್ ಮಾಡ್ತಾ ಇರೋದನ್ನು ಸಹ ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕು. ಆ್ಯಂಡ್ ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ? ಹರಿಯಾಣದಿಂದ ಶುರುವಾಗಿ ನಂತರ ರಾಜಸ್ಥಾನ್, ತದನಂತರ ಗುಜರಾತ್, ಮಧ್ಯಪ್ರದೇಶ್ ಮತ್ತು UP ಭಾಗವು ಇನ್ಕ್ಲೂಡ್ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಸೆಕ್ಷನ್ 301 ರಿಪೋರ್ಟ್. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ಗೂ ಮತ್ತು ಭಾರತದ ನಡುವೆ ಆದಂತಹ ಒಂದು ರೀತಿಯ ಕ್ರೈಸಿಸ್ ಅಥವಾ ಘರ್ಷಣೆ ಅಂತ ಕರೀಬಹುದು. ತಮಗೆಲ್ಲ ಈಕ್ವಲೈಸೇಷನ್ ಲೆವಿ ಅನ್ನುವಂತಹ ಕರೆಂಟ್ ಅಫೇರ್ಸ್ನ ಸಂಗತಿಗಳಲ್ಲಿ ನಾವು ಹಿಂದಿನ ತಿಂಗಳುಗಳಲ್ಲಿ ನಾವು ನೋಡಿದ್ವಿ. ಈಕ್ವಲೈಸೇಷನ್ ಲೆವಿ ಅಂದ್ರೇನು? ಈ ಡಿಜಿಟಲ್ ಟ್ಯಾಕ್ಸ್ಗಳು 2016 ನಂತರ ಯಾವೆಲ್ಲ ಡಿಜಿಟಲ್ ಕಂಪನಿಗಳು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ಗಳು ಮಾಡ್ಕೋತಾರೋ ಅವರು ಮಿನಿಮಮ್ 6% ಹಣವನ್ನು ಟ್ಯಾಕ್ಸ್ ಆಗಿ ಕಟ್ಟಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಭಾರತ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ 2020 ಏಪ್ರಿಲ್ ತಿಂಗಳಿಂದ ಶುರು ಮಾಡಿರುವಂಥದ್ದು. ಇದರ ಅಡಿಯಲ್ಲಿ ಯಾವೆಲ್ಲ ನಾನ್ ರೆಸಿಡೆಂಟ್ ಕಾಮರ್ಸ್ ಕಂಪನಿಗಳಿದಾವಲ್ಲ ಅವರು 2% DST ಅನ್ನು ಅವರ ಟ್ರೇಡ್ ಮತ್ತು ಸರ್ವಿಸಸ್ಗಳ ಮೇಲೆ ಕಟ್ಟಬೇಕಾಗಿರುತ್ತದೆ. ಅವ್ರದ್ದು ಏನಾದರೂ ಟರ್ನ್ ಓವರ್ 2 ಕೋಟಿಗಿನ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಈ 2% ಡಿಜಿಟಲ್ ಸರ್ವಿಸ್ ಟ್ಯಾಕ್ಸನ್ನು ಕಟ್ಟಬೇಕು. ಇದಕ್ಕಿಂತ ಮುಂಚೆ ನಾವು ಈಕ್ವಲೈಸೇಷನ್ ಲೆವಿಯನ್ನು ಉಪಯೋಗಿಸ್ತಾ ಇದ್ವಿ. ಇದರ ಅಡಿಯಲ್ಲಿ ಕಾಮರ್ಸ್ ಆಪರೇಟರ್ಸ್ ಟ್ಯಾಕ್ಸನ್ನು ಪ್ರತಿ ಕ್ವಾರ್ಟರಲ್ಲಿ ಮುಖ್ಯವಾಗಿ 6% ಹಣವನ್ನು ಕಟ್ಟೋದು ಮ್ಯಾಂಡಟರಿ ಇತ್ತು. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸನ್ನು ನಾನ್ ರೆಸಿಡೆಂಟ್ ಅಂದರೆ ಭಾರತೀಯರಲ್ಲದಂತಹ ಕಾಮರ್ಸ್ ಕಂಪನಿಗಳ ಮೇಲೆ ಹಾಕಲಾಗ್ತಿದೆಯೇ ಹೊರತು ಭಾರತೀಯ ಕಂಪನಿಗಳ ಮೇಲೆ ಅಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಡಿಸ್ಕ್ರಿಮಿನೇಟರಿ ಪಾಲಿಸಿ ಆಗಿರುತ್ತದೆ ಭಾರತದ್ದು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ತಾವು ತಿಳ್ಕೊಬೇಕಾಗಿರುವಂಥದ್ದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸು ಮತ್ತು ಈಕ್ವಲೈಸೇಷನ್ ಟ್ಯಾಕ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಹಂತದಲ್ಲಿ ಸ್ಟೇಟ್ಸ್ ಅಡಿಷನಲ್ ಬಾರೋಯಿಂಗ್ ಕ್ರೈಟೀರಿಯಾ. ತಮಗೆಲ್ಲ ನೆನಪಿದ್ರೆ ಆರ್ಟಿಕಲ್ 293 ಸಬ್ ಕ್ಲಾಸ್ 3 ಅಡಿಯಲ್ಲಿ ರಾಜ್ಯ ಸರ್ಕಾರಗಳು ಏನಾದರೂ ಕೇಂದ್ರ ಸರ್ಕಾರದ ಹತ್ರ ಸಾಲ ಪಡೆದಿದ್ದಲ್ಲಿ, ಅವ್ರದ್ದೇನಾದರೂ ಲೋನ್ ಅಕೌಂಟ್ ಇದ್ದಿದ್ದಲ್ಲಿ ಕೇಂದ್ರ ಸರ್ಕಾರದಿಂದ ಮನ್ನಣೆಯನ್ನು ಪಡಿಬೇಕಾಗಿರುತ್ತದೆ ಇನ್ಯಾವುದಾದ್ರೂ ಹೊಸ ಸಾಲವನ್ನು ಎತ್ತಬೇಕಾದ್ರೆ. ಅಕ್ಟೋಬರ್ 2020ರಲ್ಲಿ ಕೇಂದ್ರ ಸರ್ಕಾರ ಮುಖ್ಯವಾಗಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ 1% ಹಣವನ್ನು 4 ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಸಾಲವನ್ನು ಎತ್ತುವಂಥದ್ದನ್ನು ಪರ್ಮಿಷನ್ ಕೊಟ್ಟಿದೆ. ಯಾವ 4 ಪ್ಯಾರಾಮೀಟರ್ಸ್? 1 ನೇಷನ್ 1 ರೇಷನ್ ಕಾರ್ಡ್ ಸ್ಕೀಮ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮ್ ಮಾಡುವಂಥದ್ದು, ಅರ್ಬನ್ ಲೋಕಲ್ ಬಾಡಿ ಮತ್ತು ಯುಟಿಲಿಟಿ ರಿಫಾರ್ಮ್, ಪವರ್ ಸೆಕ್ಟರ್ ರಿಫಾರ್ಮ್ಸ್. ಈ 4 ರಿಫಾರ್ಮ್ಗಳನ್ನು ಸಕ್ಸಸ್ಫುಲಿ ರಾಜ್ಯಗಳು ಕಂಪ್ಲೀಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಅವರ ರಾಜ್ಯದ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿರ್ತದೆಯೋ ಅದರ 1% ಹಣವನ್ನು ಅಡಿಷನಲ್ ಬಾರೋಯಿಂಗ್ ಆಗಿ ತಗೊಳ್ಳುವಂತಹ ಪ್ರಾವಧಾನವನ್ನು ಮಾಡಿದೆ. ಒಟ್ಟಾರೆ ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ರಾಜ್ಯಗಳು ಏನಾದರೂ ಕೇಂದ್ರದ ಅಡಿಯಲ್ಲಿ ಸಾಲವನ್ನು ಮುಂಚೆ ಪಡೆದಿದ್ದಲ್ಲಿ ರಾಜ್ಯ ಸರ್ಕಾರದ ಮನ್ನಣೆ ಪಡೆಯಬೇಕಾಗಿರುತ್ತದೆ ಹೊಸ ಸಾಲ ತಗೊಳ್ಳಬೇಕಾದ್ರೆ. ಸೊ ಏನಾದರೂ ರಾಜ್ಯ ಸರ್ಕಾರಗಳು ಈ 4ರಲ್ಲಿ 1 ನೇಷನ್ 1 ರೇಷನ್ ಕಾರ್ಡ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅರ್ಬನ್ ಲೋಕಲ್ ಬಾಡಿ ಯುಟಿಲಿಟಿ ರಿಫಾರ್ಮ್ಸ್, ಪವರ್ ಸೆಕ್ಟರ್ ರಿಫಾರ್ಮ್ಸ್ ಇವುಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರು 1% ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಹಣವನ್ನು ಸಾಲ ಪಡಿಬಹುದು ಅನ್ನುವಂಥದ್ದು. ತಮಗೆಲ್ಲ ನೆನಪಿದ್ರೆ 15ನೇ ಫೈನಾನ್ಸ್ ಕಮಿಷನ್ನು ಸಹ ನೆಟ್ ಬಾರೋಯಿಂಗ್ ಸೀಲಿಂಗ್ ಏನು ರಾಜ್ಯ ಸರ್ಕಾರಗಳಿಗೆ ಇದೆಯೋ ಅದು 4% ಇರಬೇಕು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ದು ಅನ್ನುವಂಥದ್ದು ಹೇಳಿತ್ತು. ಆ ಒಂದು ಆಧಾರದ ಮೇಲೆಯೇ ಈ ವರ್ಷವು ಕೇಂದ್ರ ಸರ್ಕಾರ 4% ಲಿಮಿಟನ್ನೇ ಇಟ್ಟಿದೆ ಅನ್ನುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತದೆ ಇಲ್ಲಿ ತಿಳ್ಕೊಳ್ಳುವಂಥದ್ದು. ಮುಂದಿನ ಹಂತದಲ್ಲಿ ಫಿಸ್ಕಲ್ ಪಾಲಿಸಿ ಮತ್ತು ಮಲ್ಟಿಪ್ಲೈಯರ್ ಎಫೆಕ್ಟ್.
ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತಂದರೆ ನಾವು ಇಂಟು ಮಾಡೋದನ್ನು ಮಲ್ಟಿಪ್ಲೈ ಎಫೆಕ್ಟ್ ಅಂತ ಕರಿತೀವಿ. ಸೊ ಆ ಒಂದು ಹಂತದಲ್ಲಿ ಫಿಸ್ಕಲ್ ಪಾಲಿಸಿ ಅಂದ್ರೇನು? ಫಿಸ್ಕಲ್ ಪಾಲಿಸಿ ಅಂದರೆ ಮುಖ್ಯವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಒಂದಿಷ್ಟು ಮೊಮೆಂಟಮಿಗೆ ತರೋದಕ್ಕೋಸ್ಕರ ಭಾರತ ಸರ್ಕಾರ ಕೈಗೊಳ್ಳುವಂತಹ ಒಂದಿಷ್ಟು ಪ್ರಕ್ರಿಯೆಗಳು. ಯಾವ 2 ಪ್ರಕ್ರಿಯೆಗಳು? ಉದಾಹರಣೆಗೆ ಟ್ಯಾಕ್ಸ್ ರೇಟ್ ಏನಾದರೂ ಕಡಿಮೆ ಮಾಡಿದ್ದಲ್ಲಿ ಆವಾಗ ಆಟೋಮೆಟಿಕಲಿ ಜನರು ಖರ್ಚು ಮಾಡುವಂಥದ್ದು ಹಣ ಒಂದು ವಸ್ತುವಿಗೆ ಖರೀದಿ ಮಾಡೋದಕ್ಕೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ನೂ ಖರ್ಚು ಅಥವಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಗೂಡ್ಸ್ಗಳನ್ನು ಖರೀದಿ ಮಾಡೋಕ್ಕೆ ಜನ ಮುಂದಾಗ್ತಾರೆ. ಎರಡನೇದು ಕಡೆಗೆ ಗವರ್ಮೆಂಟ್ ಸ್ಪೆಂಡಿಂಗ್. ಸೊ ಗವರ್ಮೆಂಟ್ ಒಂದಿಷ್ಟು ಕ್ಷೇತ್ರಗಳಲ್ಲಿ ಸಬ್ಸಿಡಿಯನ್ನು ಕೊಡೋದು ಅಥವಾ ಬೋನಸ್ಗಳನ್ನು ಕೊಡೋದು ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸಿಗೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಹಣದ ಚಾಲ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಈ 2 ವಿಷಯಗಳನ್ನು ಮುಖ್ಯವಾಗಿ ಮೆಕ್ಯಾನಿಸಮ್ಗಳನ್ನು ಭಾರತ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಫಿಸ್ಕಲ್ ಪಾಲಿಸಿಗೆ ಸಂಬಂಧಿಸಿದಂತೆ ಉಪಯೋಗಿಸಿಕೊಳ್ಳುತ್ತದೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂದರೆ ಅಂತಂದರೆ ₹1 ಏನಾದರೂ ಖರ್ಚು ಮಾಡಿದ್ದಲ್ಲಿ ನಾವು ಅದರಿಂದ ಪಡಿತಾ ಇರುವಂತಹ ಲಾಭ ಎಷ್ಟಿದೆ ಅನ್ನುವಂಥದ್ದು. ಈಗ ಸಪೋಸ್ ಮಲ್ಟಿಪ್ಲೈಯರ್ ಎಫೆಕ್ಟ್ 3 ಇದೆ ಅಂದ್ಕೊಳ್ಳೋಣ. ಆ ಒಂದು ಸಂದರ್ಭದಲ್ಲಿ ನೀವು ₹1 ಖರ್ಚು ಮಾಡಿದರೆ ನಿಮಗೆ ₹3 ಹೆಚ್ಚಿಗೆ ಲಾಭವನ್ನು ಕಾಣಲು ಕಾರಣವಾಗುತ್ತದೆ. ಅದನ್ನು ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೀವಿ. ಒಟ್ಟಾರೆ ಇಲ್ಲಿ ಯಾವ ರೀತಿಯಾಗಿ ಭಾರತ ಸರ್ಕಾರ ತಂದಂತಹ ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಮತ್ತು ಕಂಟ್ರಾಕ್ಷನರಿ ಪಾಲಿಸಿ ಅನ್ನುವಂಥ 2 ಪದ ಇದಾವೆ. ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಅಂತಂದರೆ ಭಾರತ ಸರ್ಕಾರ ಮುಖ್ಯವಾಗಿ ಮಾರುಕಟ್ಟೆಯನ್ನು ಇನ್ನೂ ಹೆಚ್ಚು ಬೆಳೆಯುವಂತಹ ನಿಟ್ಟಿನಲ್ಲಿ ಹಣವನ್ನು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅಥವಾ ಪಂಪ್ ಮಾಡ್ತಾ ಇದೆ. ಅದನ್ನು ನಾವು ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಕರಿತೀವಿ. ಹೆಚ್ಚಿಗೆ ಸಬ್ಸಿಡಿ ಕೊಡೋದು, ಬೋನಸ್ಗಳನ್ನು ಕೊಡೋದು, ಹೆಚ್ಚಿಗೆ ಇನ್ಕಮನ್ನು ಜನರ ಕೈಯಲ್ಲಿ ಬರಲು ಪ್ರಯತ್ನ ಮಾಡುವಂಥದ್ದು. ಅದೇ ಕಂಟ್ರಾಕ್ಷನರಿ ಪಾಲಿಸಿ ಅಂತಂದ್ರೇನು? ಕಾಂಟ್ರಾಕ್ಷನರಿ ಅಂತಂದರೆ ಮಾರುಕಟ್ಟೆಯಲ್ಲಿ ಹಣದ ಏನು ಫ್ಲೋ ಇದೆ ಅದನ್ನು ಕಡಿಮೆ ಮಾಡುವಂಥದ್ದು. ಟ್ಯಾಕ್ಸ್ ರೇಟನ್ನು ಜಾಸ್ತಿ ಮಾಡೋದು ಸೊ ದಟ್ ಜನರು ಆ ಒಂದು ವಿಷಯವನ್ನು ಅಥವಾ ಯಾವುದೇ ವಸ್ತುವನ್ನು ಖರೀದಿ ಮಾಡೋಕ್ಕೆ ಮುಂದಾಗದೇ ಇರುವಂಥದ್ದು. ಸೊ ಕಂಟ್ರಾಕ್ಷನರಿ ಮತ್ತು ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಇರುತ್ತೆ. ಈ ಮಲ್ಟಿಪ್ಲೈಯರ್ ಎಫೆಕ್ಟ್ನಲ್ಲಿ ಭಾರತ ಸರ್ಕಾರ ಕೈಗೊಂಡಂತಹ ಎಕ್ಸ್ಪ್ಯಾನ್ಷನರಿ ಫಿಸ್ಕಲ್ ಪಾಲಿಸಿ ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿದೆ, ಹೇಗೆ ಅದು ಮಾರುಕಟ್ಟೆಯನ್ನು ಮುಂದೆ ಒಯ್ಯುವಂತಹ ನಿಟ್ಟಿನಲ್ಲಿ ಅನುಕೂಲವಾಗಿದೆ ಅನ್ನುವುದಕ್ಕೆ ತಿಳ್ಕೊಳ್ಳೋಣ ಅನ್ನುವಂತಹ ಸಂದರ್ಭದಲ್ಲಿ ಮಲ್ಟಿಪ್ಲೈಯರ್ ಎಫೆಕ್ಟನ್ನು ನಾವು ಉಪಯೋಗಿಸ್ತೀವಿ ಅನ್ನುವಂಥದ್ದನ್ನು ತಾವಿಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪನಿ. ಈ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪನಿಯನ್ನು ಭಾರತ ಸರ್ಕಾರ 2013 ಕಂಪನೀಸ್ ಆ್ಯಕ್ಟ್ನ ಅಡಿಯಲ್ಲಿ ರಚನೆ ಮಾಡಿರುವಂಥದ್ದು. ಈ ಒಂದು ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪನಿ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ 50% ಶೇರ್ಸ್ಗಳನ್ನು ಹೊಂದಲಿದೆ. ಮುಂದಿನ ದಿನಗಳಲ್ಲಿ ಇದು ಭಾರತ ಸರ್ಕಾರದ ಸೋವರನ್ ವೆಲ್ತ್ ಫಂಡನ್ನು ರಿಸೆಂಬಲ್ ಮಾಡುತ್ತದೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇರುವಂಥದ್ದು. ಸೊ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪನಿ ಮುಖ್ಯವಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ 50% ಶೇರ್ಸ್ಗಳನ್ನು ಹೊಂದು ಕೋರ್ ಇನ್ವೆಸ್ಟ್ಮೆಂಟ್ ಕಂಪನಿಯಾಗಿ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಆ್ಯಂಡ್ ಒಂದಿಷ್ಟು ಕಮಿಟಿಗಳು ಸಹ ಇಲ್ಲಿ ನೆನಪಿಟ್ಕೋಬೇಕು. PJ ನಾಯಕ್ ಕಮಿಟಿ ಅನ್ನುವಂಥದ್ದು. ಸೊ ಈ ಬ್ಯಾಂಕ್ ಇನ್ವೆಸ್ಟ್ಮೆಂಟ್ ಕಂಪನಿ 2014ರಲ್ಲಿ PJ ನಾಯಕ್ ಕಮಿಟಿ ಮುಖ್ಯವಾಗಿ ರೆಕಮೆಂಡ್ ಮಾಡಿತ್ತು ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಹಾಗೂ PK ಮೊಹಾಂತಿ ಕಮಿಟಿ ಈ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರ್ ಏನಿದೆ ಅಲ್ಲ ಇಂಡಿಯನ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ಗಳಲ್ಲಿ ಅದನ್ನು ರಿವ್ಯೂ ಮಾಡೋದಕ್ಕೋಸ್ಕರ ತಂದಿತ್ತು PK ಮೊಹಾಂತಿ ಕಮಿಟಿ. ಕೇಲ್ಕರ್ ಕಮಿಟಿ 2015ರಲ್ಲಿ ಮುಖ್ಯವಾಗಿ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಹಾಗೂ ಟ್ಯಾಕ್ಸ್ ಸ್ಟ್ರಕ್ಚರ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ 2015ರಲ್ಲಿ ಕೇಲ್ಕರ್ ಕಮಿಟಿಯನ್ನು ತರಲಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸಾಗರ್ ಮಾಲಾ ಸೀ ಪ್ಲೇನ್ ಸರ್ವಿಸ್. ಸೀ ಪ್ಲೇನ್ ಅಂತಂದರೆ ಸಮುದ್ರದ ಒಂದು ಏರೋಪ್ಲೇನ್ ಅಂತ ಹೇಳ್ಬೋದು. ಸೊ ಸಮುದ್ರದಲ್ಲಿ ಏರೋಪ್ಲೇನ್ ಸರ್ವಿಸ್ ಹೆಂಗಿರುತ್ತೆ? ತಾವೇನಾದರೂ ಚಿತ್ರಗಳಲ್ಲಿ ಅಥವಾ ಯಾವುದಾದ್ರೂ ವೀಡಿಯೋ ನೋಡಿರ್ತೀರ. ಒಂದಿಷ್ಟು ಪ್ಲೇನ್ಗಳು ಸಮುದ್ರದ ನೀರು ಮೇಲೆ ಇಳಿತವೆ, ಸಮುದ್ರದ ನೀರಿಂದನೇ ಟೇಕ್ ಆಫ್ ಆಗ್ತವೆ. ಸೊ ಆ ಒಂದು ಪ್ರಾಜೆಕ್ಟ್ನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಈ ಒಂದು ಸಾಗರ್ಮಾಲಾ ಸೀ ಪ್ಲೇನ್ ಸರ್ವಿಸಸನ್ನು ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಶುರು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಏರ್ಲೈನ್ ಆಪರೇಟರ್ಸ್ಗಳನ್ನು ಇನ್ನೂ ಅವರು ಕಂಡುಕೊಳ್ತಾ ಇದ್ರು ಯಾವ ರೀತಿ ಇದನ್ನು ಸಕ್ಸಸ್ಫುಲ್ ಮಾಡಬಹುದು ಅನ್ನುವಂಥದ್ದನ್ನು. ಈ ಒಂದು ಕಾರ್ಯಕ್ರಮವನ್ನು ಸಾಗರ್ಮಾಲಾ ಪ್ರೋಗ್ರಾಮ್ನ ಅಡಿಯಲ್ಲಿ ಶುರು ಮಾಡಲಾಗ್ತಿದೆ. ತಮಗೆಲ್ಲ ಗೊತ್ತಿದ್ದರೆ ಸಾಗರ್ಮಾಲಾ ಕಾರ್ಯಕ್ರಮವನ್ನು 2015ರಲ್ಲಿ ಯೂನಿಯನ್ ಕ್ಯಾಬಿನೆಟ್ಟು ದೇಶದಲ್ಲಿ ಇರುವಂತಹ 7,516 ಕಿಲೋಮೀಟರ್ಗಳ ಕೋಸ್ಟ್ ಲೈನ್, ನಾವೇನು ಭಾರತದಲ್ಲಿ ಕಾಣ್ತಾ ಇದ್ದೀವಲ್ಲ, ಸೊ ಸಮುದ್ರದ ಸುತ್ತ ಇರುವಂತಹ ಕೋಸ್ಟ್ ಲೈನನ್ನು, ಪೋರ್ಟ್ಸ್ಗಳನ್ನು ಮಾಡರ್ನೈಸ್, ಮೆಕನೈಸ್ಡ್ ಮತ್ತು ಕಂಪ್ಯೂಟರೈಸ್ಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸಾಗರ್ಮಾಲಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಈ ಸಾಗರ್ಮಾಲಾ ಕಾರ್ಯಕ್ರಮದ ಅಡಿಯಲ್ಲಿ ಈ ಸಾಗರ್ಮಾಲಾ ಸೀ ಪ್ಲೇನ್ ಸರ್ವಿಸಸನ್ನು ನಾವು ಶುರು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಆಕ್ಸ್ಫ್ಯಾಮ್ ರಿಪೋರ್ಟ್ ಆನ್ ಕೋವಿಡ್ ಇನ್ಇಕ್ವಾಲಿಟೀಸ್. ಸೊ ರೀಸೆಂಟ್ಲಿ ಈ ಇನ್ಇಕ್ವಾಲಿಟಿ ವೈರಸ್ ರಿಪೋರ್ಟನ್ನು ಆಕ್ಸ್ಫ್ಯಾಮ್ ಇಂಟರ್ನ್ಯಾಷನಲ್ ಹೊರತಂದಿತ್ತು. ಮುಖ್ಯವಾಗಿ ಕೋವಿಡ್-19ಇಂದಾಗಿ ಭಾರತದಲ್ಲಿ ಯಾವ ರೀತಿಯ ಅಸಮಾನತೆಗಳು, ಇನ್ಇಕ್ವಾಲಿಟೀಸ್
ಮತ್ತು ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ವಿಷಯಕ್ಕೆ ಸಂಬಂಧಿಸಿದಂತೆ ಆಕ್ಸ್ಫಾಮ್ ತನ್ನ ರಿಪೋರ್ಟನ್ನು ಕೊಟ್ಟಿತ್ತು. ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಅನ್ನುವಂತಹ ಸಂಸ್ಥೆ ಮುಖ್ಯವಾಗಿ ಇದೊಂದು ಇಂಡಿಪೆಂಡೆಂಟ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. 1995ರಲ್ಲಿ ಇದರ ಸ್ಥಾಪನೆಯಾಗಿದ್ದು, ಈ ಒಂದು ಆಕ್ಸ್ಫಾಮ್ನ ಸೆಕ್ರೆಟರೇಟ್ ನೈರೋಬಿ, ಕೀನ್ಯಾದಲ್ಲಿದೆ. ಮುಖ್ಯವಾಗಿ ಇದರ ಉದ್ದೇಶ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡೋದು ಹಾಗೂ ಗ್ಲೋಬಲ್ ಪ್ರಾವರ್ಟಿಯನ್ನು ಕಡಿಮೆ ಮಾಡೋದು, ಇನ್ಜಸ್ಟಿಸನ್ನು ಸಹ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಕಡಿಮೆ ಆಗುವಂತಹ ನಿಟ್ಟಿನಲ್ಲಿ ಈ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಕೆಲಸ ಮಾಡುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್. ವರ್ಲ್ಡ್ ಎಕಾನಮಿಕ್ ಫೋರಮು ತನ್ನ 16ನೇ ಎಡಿಷನ್ನ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2021 ಹೊರತಂದಿದೆ. ವರ್ಲ್ಡ್ ಎಕನಾಮಿಕ್ ರಿಪೋರ್ಟ್ ಈ ಒಂದು ಗ್ಲೋಬಲ್ ರಿಸ್ಕ್ ರಿಪೋರ್ಟನ್ನು ಹೊರತರುತ್ತದೆ ಅನ್ನುವಂಥದ್ದನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ರಿಪೋರ್ಟ್ 650 ಮೆಂಬರ್ಸ್ಗಳು ಏನು ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಇದಾರಲ್ಲ ಅವರ ಒಂದು ಮೆಂಬರ್ಸ್ಗಳ ಮೇಲೆ ರಿಸಲ್ಟನ್ನು ಅಥವಾ ರಿಪೋರ್ಟನ್ನು ಹೊರತರಲಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ಶಾರ್ಟ್ ಟರ್ಮ್, ಮೀಡಿಯಮ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ರಿಸ್ಕ್ಗಳ ಬಗ್ಗೆ ಮಾತಾಡಲಾಗ್ತಿದೆ. ಶಾರ್ಟ್ ಟರ್ಮ್ ಅಂತಂದರೆ 2 ವರ್ಷದ ಒಳಗಿನ ಸಮಸ್ಯೆಗಳು, ಇನ್ಫೆಕ್ಷಿಯಸ್ ಡಿಸೀಸಸ್ ಆಗಿರಬಹುದು, ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸು, ಲೈವ್ಲಿಹುಡ್ ಡಿಸೀಸಸ್ಸು, ಇವೆಲ್ಲ ಶಾರ್ಟ್ ಟರ್ಮಲ್ಲಿ ರಿಸ್ಕ್ ಆಗುವಂತಹ ಸಾಧ್ಯತೆಗಳಿರುವಂಥದ್ದು. ಮೀಡಿಯಮ್ ಟರ್ಮ್ ಅಂತಂದರೆ 3ರಿಂದ 5 ವರ್ಷದ ಅವಧಿಯಲ್ಲಿ ರಿಸ್ಕ್ ಬರ್ಬೋದಾದಂಥದ್ದು, IT ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ಗ್ರೌಂಡ್, ಅಸೆಟ್ ಬಬಲ್ ಬರ್ಸ್ಟ್, ಪ್ರೈಸ್ ಇನ್ಸ್ಟೆಬಿಲಿಟಿ, ಇವೆಲ್ಲ 3ರಿಂದ 5 ವರ್ಷದ ಒಳಗೆ ಬರುವಂತಹ ಸಮಸ್ಯೆಗಳು. ಲಾಂಗ್ ಟರ್ಮ್ 5ರಿಂದ 10 ವರ್ಷದ ಕಾಳುವಂಥದ್ದು, ಸ್ಟೇಟ್ ಕೊಲ್ಯಾಪ್ಸ್, ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಮತ್ತು ಬಯೋಡೈವರ್ಸಿಟಿ ಲಾಸ್. ಸೊ ರಿಸ್ಕ್ಗಳನ್ನು ಒಟ್ಟಾರೆ ಹೀಗೆ ಡಿವೈಡ್ ಮಾಡಿ ತೋರಿಸ್ತಾ ಇದೆ, ಸೊ ದಟ್ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಆ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು. ಮುಂದಿನ ಹಂತದಲ್ಲಿ ಬ್ಯಾಡ್ ಬ್ಯಾಂಕ್. ತಮಗೆಲ್ಲ ನೆನಪಿದ್ರೆ 2021 ಬಜೆಟ್ನಲ್ಲಿ ಬ್ಯಾಡ್ ಬ್ಯಾಂಕ್ ಬಗ್ಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸು ಮಾತಾಡಿದರು. ಆ್ಯಂಡ್ ಈಗಷ್ಟೇ ಸುದ್ದಿಯಲ್ಲಿರೋ ಹಾಗೆ ಬ್ಯಾಡ್ ಬ್ಯಾಂಕ್ಗಳಾಗಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಮತ್ತು ಇಂಡಿಯನ್ ಡೆಪ್ಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ IDRCL ಇವುಗಳನ್ನು ಬ್ಯಾಡ್ ಬ್ಯಾಂಕ್ ಆಗಿ ಸ್ಥಾಪನೆ ಮಾಡಿರುವಂಥದ್ದು ತಾವು ಕೇಳ್ಕೊಂಡಿದ್ದೀರಾ. ಸೊ ಮುಖ್ಯವಾಗಿ ಬ್ಯಾಡ್ ಬ್ಯಾಂಕ್ ಏನು ಕೆಲಸ ಮಾಡುತ್ತೆ, ನಮ್ಮ ದೇಶದಲ್ಲಿ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಹಣ NPA ಆಗಿದೆ ಅನ್ನುವಂತಹ ಮಾಹಿತಿ ನಮಗೆ ಗೊತ್ತಿದೆ. ಈ NPAಗಳನ್ನು ಕ್ಲಿಯರ್ ಮಾಡುವಂಥದ್ದು ಈ ಒಂದು ಬ್ಯಾಡ್ ಬ್ಯಾಂಕ್ನ ಮೂಲ ಉದ್ದೇಶವಾಗಿರುತ್ತದೆ. ಬುಕ್ ವ್ಯಾಲ್ಯೂಕಿನ ಕಡಿಮೆ ಹಂತದಲ್ಲಿ ಬ್ಯಾಂಕ್ಸ್ಗಳಿಂದ ಈ ಒಂದು ಲೋನ್ಸ್ಗಳನ್ನು ಪಡ್ಕೊಂಡು IDRCLನ ಸಹಭಾಗಿತ್ವದಲ್ಲಿ NARCL ಒಟ್ಟಾರೆ ಈ ಒಂದು NPSಗಳನ್ನು ಕ್ಲಿಯರ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಈ NARCL ಮುಖ್ಯವಾಗಿ ನಾವು ಬ್ಯಾಡ್ ಬ್ಯಾಂಕ್ ಅಂತ ಕರೆಯಲ್ಪಡ್ತಾ ಇರುವಂಥದ್ದು ಅನ್ನೋದನ್ನು ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಜನವರಿ 2021ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಮುಂದಿನ ಹಂತದಲ್ಲಿ CDSO ವ್ಯಾಕ್ಸಿನ್ ಅಪ್ರೂವಲ್. ಸೊ ಮುಖ್ಯವಾಗಿ ನಾವಿಲ್ಲಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾ ಮುಖ್ಯವಾಗಿ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ನ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂತಹ ಈ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ನ ಮುಖ್ಯಸ್ಥ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ. ಇವರು ಮುಖ್ಯವಾಗಿ ಡ್ರಗ್ಸ್, ಬ್ಲಡ್ ಮತ್ತು ಬ್ಲಡ್ ಫ್ಲೂ ಪ್ರಾಡಕ್ಟ್ಸಿಗೆ ಸಂಬಂಧಿಸಿದಂತೆ ಲೈಸೆನ್ಸಸ್ಗಳನ್ನು ಅಪ್ರೂವಲ್ ಮಾಡುವಂಥದ್ದು ಈ ಒಂದು DCGIನ ಮೂಲ ಉದ್ದೇಶ ಅಥವಾ ಮೂಲ ಕೆಲಸ ಆಗಿರುತ್ತದೆ. ಮ್ಯಾನುಫ್ಯಾಕ್ಚರಿಂಗ್, ಸೇಲ್, ಇಂಪೋರ್ಟ್ ಡ್ರಗ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲೂ ಸಹ DCGIನೇ ಮಾನಿಟರ್ ಮಾಡುತ್ತದೆ ಅನ್ನುವಂಥದ್ದು. ಈ ಒಂದು DCGI ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ ಬರುತ್ತದೆ ಅನ್ನುವಂಥದ್ದು ಸಹ ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕು. ಹಾಗೂ DCGI ಸ್ಟ್ಯಾಂಡರ್ಡ್ಸ್ ಮತ್ತು ಕ್ವಾಲಿಟಿ, ಮ್ಯಾನುಫ್ಯಾಕ್ಚರಿಂಗ್, ಸೆಲ್ಲಿಂಗ್, ಇಂಪೋರ್ಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಡ್ರಗ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತದೆ. ಮುಖ್ಯವಾಗಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಾಲಿಟಿ ಆಫ್ ಡ್ರಗ್ಸ್ನ ಅಪಿಲೇಟ್ ಬಾಡಿಯಾಗೂ ಸಹ DCGI ಕೆಲಸ ಮಾಡುತ್ತದೆ. ಆ್ಯಂಡ್ ದೇಶದಲ್ಲಿ ಕಾಸ್ಮೆಟಿಕ್ಸ್ ಆ್ಯಂಡ್ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆ್ಯಕ್ಟ್ ದೇಶದಲ್ಲಿ ಸಮಾನವಾಗಿ ಎನ್ಫೋರ್ಸ್ ಆಗುವಂತಹ ನಿಟ್ಟಿನಲ್ಲಿ ಪ್ರಾವಧಾನವನ್ನು ಕೈಗೊಳ್ಳುತ್ತದೆ. ಹಾಗೂ ಡ್ರಗ್ ಅನಾಲಿಸ್ಟ್ಗಳನ್ನು ರಾಜ್ಯದಲ್ಲಿ ಡ್ರಗ್ ಕಂಟ್ರೋಲ್ ಲ್ಯಾಬೊರೇಟರೀಸ್ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಟ್ರೈನಿಂಗ್ ಕೊಡುವಂಥದ್ದು ಸಹ DCGIನ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಇಂಡಿಯಾ ಇನೋವೇಷನ್ ಇಂಡೆಕ್ಸ್. ಸೊ ನೀತಿ ಆಯೋಗ್ 2ನೇ ಎಡಿಷನನ್ನು ಇಂಡಿಯಾ ಇನೋವೇಷನ್ ಇಂಡೆಕ್ಸನ್ನು ಹೊರತಂದಿರುವಂಥದ್ದು. ಯಾರು ಇದನ್ನು ಹೊರತರ್ತಾರೆ? ನೀತಿ ಆಯೋಗ್. ನೆನ್ಪಿಟ್ಕೊಳ್ಳಿ, ಇಂಡಿಯಾ ಇನೋವೇಷನ್ ಇಂಡೆಕ್ಸ್ ಮುಖ್ಯವಾಗಿ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಪ್ರಾವಧಾನಗಳಿದ್ದಾವೆ ಇನೋವೇಷನ್ಗೆ ಸಂಬಂಧಿಸಿದಂತೆ ಅನ್ನುವಂತಹ ಮಾಹಿತಿಗಳ ಮೇಲೆ ಈ ಒಂದು ಇಂಡೆಕ್ಸನ್ನು ತಯಾರಿ ಮಾಡಲಾಗುತ್ತದೆ. ಮುಖ್ಯವಾಗಿ ಹ್ಯೂಮನ್ ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್, ನಾಲೆಜ್ ವರ್ಕರ್ಸ್, ಬಿಸ್ನೆಸ್, ಎನ್ವೈರ್ಮೆಂಟ್, ಸೇಫ್ಟಿ ಆ್ಯಂಡ್ ಲೀಗಲ್ ಎನ್ವೈರ್ಮೆಂಟ್ ಇವುಗಳ ಆಧಾರದ ಮೇಲೆ ರ್ಯಾಂಕಿಂಗನ್ನು ಕೊಡುವಂಥದ್ದು. ಆ್ಯಂಡ್ ಔಟ್ಪುಟ್ನ ಮುಖ್ಯದಲ್ಲಿ ಅಥವಾ ಇನೋವೇಷನ್ನಿಂದಾಗಿ ಹೇಗೆ ಲಾಭವನ್ನು ಪಡಿತಿದ್ದಾರೆ ಅಂತಂದರೆ ನಾಲೆಜ್ ಔಟ್ಪುಟ್ ಮತ್ತು ನಾಲೆಜ್ ಡಿಫ್ಯೂಷನ್ಗೆ ಸಂಬಂಧಿಸಿದಂತಹ ಪ್ಯಾರಾಮೀಟರ್ಸ್ಗಳನ್ನು ಈ ಒಂದು ನೀತಿ ಆಯೋಗ ಪರಿಗಣನೆಗೆ ತಗೊಳ್ತದೆ ಅನ್ನುವಂಥದ್ದು. ಈ ಒಂದು ಇಂಡಿಯಾ ಇನೋವೇಷನ್ ಇಂಡೆಕ್ಸ್ನಲ್ಲಿ ಕರ್ನಾಟಕ 1ನೇ ಸ್ಥಾನವನ್ನು ಪಡೆದಿದೆ. ಮಹಾರಾಷ್ಟ್ರ ತಮಿಳುನಾಡನ್ನು ಹಿಂದಿಕ್ಕಿ 3ನೇ ಸ್ಥಾನ ತಮಿಳುನಾಡು, 2ನೇ ಸ್ಥಾನ ಮಹಾರಾಷ್ಟ್ರ,
ಬಿಹಾರ್ ಬಾಟಮ್ ಲಿಸ್ಟ್ ಅಂದರೆ ಲಾಸ್ಟಲ್ಲಿದೆ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ 2019. ಈ ಒಂದು ಬಿಲ್ಲನ್ನು ಕೇಂದ್ರ ಸರ್ಕಾರ ಮುಖ್ಯವಾಗಿ ಯಾರಾದರೂ ವ್ಯಕ್ತಿಗಳು ಕಳ್ಕೊಂಡು ಹೋಗಿದ್ರು ಅಥವಾ ವಿಕ್ಟಿಮ್ಸು ಅಥವಾ ಅಫೆಂಡರ್ಸು ಅಂಡರ್ ಟ್ರಯಲ್ಸು ಇವರನ್ನು ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಬಹಳ ಅನುಕೂಲ ಆಗುತ್ತದೆ ಅನ್ನುವಂಥದ್ದು ಒಂದು. ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮನ್ನು ಇನ್ನೂ ಗಟ್ಟಿಪಡಿಸುವಂಥದ್ದು ಸಹ ಮೂಲ ಅನುಕೂಲವಾಗುತ್ತದೆ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ಲಿಂದಾಗಿ ಅನ್ನುವಂಥದ್ದು. ಯಾಕಂದರೆ DNAಯಿಂದಾಗಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಯುನೀಕ್ DNA ಇರುತ್ತೆ. ಆ DNAಗೆ ಸಂಬಂಧಿಸಿದಂತೆ ನಾವು ನ್ಯಾಷನಲ್ ಮತ್ತು ರೀಜನಲ್ ಡೇಟಾಬೇಸನ್ನು ಮೇಂಟೈನ್ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಅನುಕೂಲಕ್ಕೆ ಅನುಗುಣವಾಗಿ ಆ ಒಂದು ಡೇಟಾಬೇಸನ್ನು ಉಪಯೋಗಿಸ್ಕೊಳ್ಬಹುದು ಅನ್ನುವಂಥದ್ದು. 1985ರಲ್ಲಿ ಭಾರತದಲ್ಲಿ DNA ಎವಿಡೆನ್ಸ್ ಆಗಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತೆ ತಗೊಳ್ಳುವಂತಹ ಪ್ರಾವಧಾನವನ್ನು ಮಾಡಲಾಯಿತು. 2003ರಲ್ಲಿ DNA ಬಿಲ್ ಅಥವಾ ಡ್ರಾಫ್ಟ್ ಬಿಲ್ ಮೇಲೆ ಕೆಲಸವನ್ನು ಶುರು ಮಾಡಿದರು. 2005ರಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ DNA ಪ್ರೊಫೈಲಿಂಗನ್ನು ಅಕ್ಸೆಪ್ಟ್ ಮಾಡಲಾಗುವುದು ಅನ್ನುವಂತಹ ಮಾತನ್ನು ಸಹ ಹೇಳಲಾಗಿತ್ತು. ಆದರೆ ಒಂದಿಷ್ಟು ಆ್ಯಕ್ಟಿವಿಸ್ಟ್ಗಳು ಹೇಳಿದ್ರು ಈ ಒಂದು DNA ಡೇಟಾಬೇಸನ್ನು ಮೇಂಟೈನ್ ಮಾಡಿದಂತಹ ಸಂದರ್ಭದಲ್ಲಿ ರೇಷಿಯಲ್ ಮತ್ತು ಕಮ್ಯುನಲ್ ಪ್ರೊಫೈಲಿಂಗ್ ಆಗುತ್ತದೆ, ಅಂದರೆ ಡಿಸ್ಕ್ರಿಮಿನೇಷನ್ ಹೆಚ್ಚಾಗುತ್ತದೆ ಆ್ಯಂಡ್ ಪ್ರೈವಸಿ ವೈಲೇಟ್ ಆಗುತ್ತದೆ, ಟ್ರಯಲ್ ಪೀರಿಯಡ್ ಇನ್ನೂ ಜಾಸ್ತಿ ಆಗುತ್ತದೆ, ಟೆಸ್ಟಿಂಗ್ ಮತ್ತು ಕನ್ವಿಕ್ಷನ್ಗಳು ಸಹ, ಯಾಕಂದರೆ DNA ಟೆಸ್ಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರಿಪೋರ್ಟ್ಸ್ಗಳನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದನ್ನು ಹೇಳಿತ್ತು. ಸೊ DNA ಟೆಕ್ನಾಲಜಿ ರೆಗ್ಯುಲೇಷನ್ ಬಿಲ್ 2019 ಬಗ್ಗೆ ಈ ಮಾಹಿತಿಯನ್ನು ತಾವು ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ 20 ವರ್ಷ ಆಫ್ TKDL ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ, ಇದು ಭಾರತೀಯ ಡಿಜಿಟಲ್ ಲೈಬ್ರರಿ ರೆಪಾಸಿಟರಿ ಆಗಿರ್ತದೆ. ಟ್ರೆಡಿಷನಲ್ ನಾಲೆಜಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಮೆಡಿಸಿನಲ್ ಪ್ಲಾಂಟ್ಸ್ ಮತ್ತು ಫಾರ್ಮುಲೇಷನ್ಸ್ಗಳ ಮಾಹಿತಿ ಈ ಒಂದು ಲೈಬ್ರರಿಯಲ್ಲಿ ನಾವು ಕಾಣಲು ಸಾಧ್ಯವಾಗಿತ್ತು. ಈ ಒಂದು TKDL ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ 2021ರಲ್ಲಿ CSIR ಮತ್ತು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಒಟ್ಟಾಗಿ ಈ ಒಂದು TKDLನ ರಚನೆ ಮಾಡಿದ್ದು ಅನ್ನುವಂಥದ್ದು ಸಹ ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೋಬೇಕು. ಒಟ್ಟು 4 ಇದ್ದಾವೆ: CSIR, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಪಾರ್ಟ್ಮೆಂಟ್ ಆಫ್ ಆಯುಷ್, ಮಿನಿಸ್ಟ್ರಿ ಆಫ್ ಹೆಲ್ತ್. 4 ಸಂಸ್ಥೆಗಳು, ಡಿಪಾರ್ಟ್ಮೆಂಟ್ಸ್ಗಳು ಅಥವಾ ಸೆಕ್ಟರ್ಸ್ಗಳು ಒಂದಾಗಿ ಈ ಒಂದು TKDLನ ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಮುಖ್ಯವಾಗಿ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸರಲ್ ಇಂಡೆಕ್ಸ್. ಸರಲ್ ಇಂಡೆಕ್ಸ್ ಸೋಲಾರ್ ರೂಫ್ಟಾಪ್ ಸೋಲಾರ್ ಅಟ್ರಾಕ್ಟಿವ್ನೆಸ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸ್ ಮುಖ್ಯವಾಗಿ ರಾಜ್ಯಗಳನ್ನು ಸೋಲಾರ್ ಪ್ಲಾಂಟ್ಸಿಗೆ ಸಂಬಂಧಿಸಿದಂತೆ ಅಥವಾ ಸೋಲಾರ್ ಪರ್ಫಾರ್ಮೆನ್ಸ್, ಗ್ರೋತ್, ಮೆಚುರಿಟಿ, ಪಾಲಿಸಿ ಫ್ರೇಮ್ವರ್ಕ್, ಇಂಪ್ಲಿಮೆಂಟೇಷನ್ ಈ ಎಲ್ಲವನ್ನು SRT ಕ್ಷೇತ್ರದಲ್ಲಿ ನಾವು ನೋಡಲು ಸಾಧ್ಯವಾಗುವಂಥದ್ದು. ಕರ್ನಾಟಕ ಮುಖ್ಯವಾಗಿ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ಸ್ಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆದ್ಯತೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಈ ಒಂದು ಸರಲ್ ಇಂಡೆಕ್ಸನ್ನು ಹೊರಹಾಕುತ್ತದೆ. ಕೇಳಬಹುದು, ಇದು ಡೈರೆಕ್ಟಾಗಿ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಈ ಒಂದು ಸರಲ್ ಇಂಡೆಕ್ಸನ್ನು ಹೊರತರುತ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಭಾರತ ಸರ್ಕಾರ ಒಟ್ಟಾರೆ 40,000 ಮೆಗಾವ್ಯಾಟ್ 2022 ಸೋಲಾರ್ ರೂಫ್ ಟಾಪ್ಸ್ಗಳಿಂದಾಗಿ ನಾವು ಜನರೇಟ್ ಮಾಡಲಿದ್ದೇವೆ ಅನ್ನುವಂತಹ ಟಾರ್ಗೆಟನ್ನು ಇಟ್ಕೊಂಡಿದೆ. 40,000 ಮೆಗಾವಾಟ್ಸ್, ನೆನಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ನ್ಯಾಷನಲ್ ಜಿಯೋ ಕೆಮಿಕಲ್ ಮ್ಯಾಪಿಂಗ್. ಈ ನ್ಯಾಷನಲ್ ಜಿಯೋ ಕೆಮಿಕಲ್ ಮ್ಯಾಪಿಂಗನ್ನು ಮುಖ್ಯವಾಗಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ದೇಶದ ಎಲ್ಲ ಭಾಗವನ್ನು ಮ್ಯಾಪ್ ಮಾಡುವಂತಹ ಕಾರ್ಯಕ್ರಮದಿಂದ ಶುರು ಮಾಡಿರುವಂಥದ್ದು. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಮೈನ್ಸ್ನ ಅಟ್ಯಾಚ್ಡ್ ಆಫೀಸ್ ಆಗಿರುತ್ತದೆ. 1851ರಲ್ಲಿ ಈ ಒಂದು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾನ ರೈಲ್ವೇಸಿಗೆ ಬೇಕಾದಂತಹ ಕಲ್ಲಿದ್ದಲನ್ನು ಕಂಡುಹಿಡುವಂತಹ ಕಾರಣಕ್ಕೆ ರಚನೆ ಮಾಡಲಾಗಿತ್ತು. ತದನಂತರ ಜಿಯೋ ಸೈಂಟಿಫಿಕ್ ಆರ್ಗನೈಸೇಷನ್ ಆಗಿ ಈ ಒಂದು ಸಂಸ್ಥೆ ಬೆಳೆದು ನಿಂತಿದೆ. ಮುಖ್ಯವಾಗಿ ಈ ಒಂದು ಸಂಸ್ಥೆ ಜಿಯೋ ಸೈಂಟಿಫಿಕ್ ಇನ್ಫಾರ್ಮೇಷನ್ ಮಿನರಲ್ ರಿಸೋರ್ಸ್ ಅಸೆಸ್ಮೆಂಟಿಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುತ್ತದೆ. ಇದರ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿದೆ ಅನ್ನುವಂಥದ್ದು ಸಹ ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ನ್ಯಾಷನಲ್ ಜಿಯೋ ಮ್ಯಾಪಿಂಗ್ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲಿ ಹೆಡ್ ಆಫೀಸ್ ಇದೆ. ಮುಂದಿನ ಹಂತದಲ್ಲಿ ಎಸೆನ್ಷಿಯಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ನೆಟ್ವರ್ಕ್, ಎಡಿಸನ್. ಎಸೆನ್ಷಿಯಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ನೆಟ್ವರ್ಕ್. ಈ ಒಂದು ಎಡಿಸನ್ ಕಾರ್ಯಕ್ರಮವನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಮುಖ್ಯವಾಗಿ ಇಂಟರ್ನೆಟ್ ಅಥವಾ ಡಿಜಿಟಲ್ ಎಕಾನಮಿಯನ್ನು ಇನ್ನೂ ಹೆಚ್ಚಿಗೆ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಬೆಳೆಸೋದಕ್ಕೆ ಒಂದು ಅಲಯನ್ಸ್ನ ರಚನೆ ಮಾಡ್ತಾ ಇದೆ. ಈ ಒಂದು ಅಲಯನ್ಸ್ ಮುಖ್ಯವಾಗಿ ಪ್ರಪಂಚದಲ್ಲಿ ಯಾರಿಗೆಲ್ಲ ಇಂಟರ್ನೆಟ್, ಯಾಕಂದರೆ ಕೋವಿಡ್-19 ಸಂದರ್ಭದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಗೊತ್ತಾಗದಂತಹ ಸಂದರ್ಭದಲ್ಲಿ ಸುಮಾರು 3.6 ಬಿಲಿಯನ್ ಪೀಪಲ್ ಇಂಟರ್ನೆಟ್ ಆಕ್ಸೆಸ್ ಇಲ್ಲದೆ ಹೊಡೆದಾಡಿದ್ರು ಅಥವಾ ಬಡದಾಡಿದ್ರು ಅಂತ. ಸೊ ಪ್ರಪಂಚದ 3.6 ಬಿಲಿಯನ್ ಅಂತಂದರೆ 7 ಬಿಲಿಯನ್ ಪಾಪ್ಯುಲೇಷನಲ್ಲಿ ಅರ್ಧದಷ್ಟು ಜನರಿಗೆ ಇಂಟರ್ನೆಟ್ ಆಕ್ಸೆಸ್ ಇಲ್ಲ ಅನ್ನುವಂಥದ್ದು. ಆ ಒಂದು ಸಮಸ್ಯೆಯನ್ನು ಪರಿಹರಿಸಲು ವರ್ಲ್ಡ್ ಎಕನಾಮಿಕ್ ಫೋರಮ್ ಈ ಎಡಿಸನ್ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಎನ್ವೈರ್ಮೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಜನವರಿ 2021ರಲ್ಲಿ ಬಂದಂತಹ ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇ ಟಾಪಿಕ್ ಪ್ರಾಜೆಕ್ಟ್ ಡಾಲ್ಫಿನ್.
ಸೊ ಪ್ರಾಜೆಕ್ಟ್ ಡಾಲ್ಫಿನ್ನ ಜೊತೆಯಲ್ಲಿ ತಮಗೆ ಪ್ರಾಜೆಕ್ಟ್ ಟೈಗರ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಲಾಂಚ್ ಮಾಡಲಾಗಿದೆ, ಮುಖ್ಯವಾಗಿ ದೇಶದಲ್ಲಿ ಹುಲಿಗಳ ಸಂರಕ್ಷಣೆ ಮತ್ತು ಅವರ ಸಂಖ್ಯೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ. ಅದೇ ದಾರಿಯಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ಅನ್ನು ಸಹ ಡಿಸೆಂಬರ್ 2019ರಲ್ಲಿ ತಂದಿರುವಂಥದ್ದು, ಮುಖ್ಯವಾಗಿ ಗಂಗಾಟಿಕ್ ಡಾಲ್ಫಿನ್, ಗಂಗಾ ನದಿಯಲ್ಲಿ ಇರುವಂತಹ ಡಾಲ್ಫಿನ್ಸ್ಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ. ಯಾವುದೇ ಡಾಲ್ಫಿನ್ಸ್ಗಳನ್ನು ಏನಾದರೂ ಕೊಂದಂತಹ ಸಂದರ್ಭದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರ ಅಡಿಯಲ್ಲಿ ಅವರಿಗೆ ಸಜೆ ಆಗುವಂತಹ ಪ್ರಾವಧಾನಗಳನ್ನು ಮಾಡಲಾಗಿದೆ. ಈ ಪ್ರಾಜೆಕ್ಟ್ ಡಾಲ್ಫಿನ್, ಪ್ರಾಜೆಕ್ಟ್ ಟೈಗರ್ ಹಾಗೆ ಮುಖ್ಯವಾಗಿ ಡಾಲ್ಫಿನ್ಗಳ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಾಗಿರುವಂಥದ್ದು. 2009ರಲ್ಲಿ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿಯ ಕಮಿಟಿ ಮೀಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಗಂಗಾಟಿಕ್ ರಿವರ್ ಡಾಲ್ಫಿನನ್ನು ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಗಿ ಡಿಕ್ಲೇರ್ ಮಾಡಲಾಗಿದೆ. ಸೊ ಗಂಗಾಟಿಕ್ ಡಾಲ್ಫಿನ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಗಿರುತ್ತದೆ ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಹಾಗೂ ಕನ್ಸರ್ವೇಷನ್ ಸ್ಟೇಟಸ್ನ ಬಗ್ಗೆ ಮಾತಾಡಿದರೆ ಇದು IUCN ಸ್ಟೇಟಸ್ನಲ್ಲಿ ಮುಖ್ಯವಾಗಿ ಎಂಡೇಂಜರ್ಡ್ ಒಂದು ಸ್ಟೇಟಸನ್ನು ಪಡ್ಕೊಂಡಿದೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ಅಡಿಯಲ್ಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಪಡ್ಕೊಂಡಿದೆ ಪ್ರಾಜೆಕ್ಟ್ ಅಂದರೆ ಡಾಲ್ಫಿನ್ಗಳು ಅನ್ನುವಂಥದ್ದು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ರ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಬರ್ತವೆ. ಸೈಟಸ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಅಲ್ಲಿ ಮೋಸ್ಟ್ ಎಂಡೇಂಜರ್ಡ್ ಆಗಿರುವಂಥದ್ದು ಅಪೆಂಡಿಕ್ಸ್ 1ನಲ್ಲಿ ಬರುತ್ತೆ. ಹಾಗೂ CMS ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ನ ಅಡಿಯಲ್ಲಿ ಅಪೆಂಡಿಕ್ಸ್ 2ಅಲ್ಲಿ ಇದನ್ನು ಇಡಲಾಗಿದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. IUCN ಸ್ಟೇಟಸ್ ಎಂಡೇಂಜರ್ಡ್ ಆಗಿದೆ ಡಾಲ್ಫಿನ್ಗಳದ್ದು, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪದ ನೆನಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಎಲೆಕ್ಟ್ರಿಕ್ ಮೊಬಿಲಿಟಿ ಇನ್ ಇಂಡಿಯಾ. ಯಾಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆ ಭಾರತದಲ್ಲಿ ನಾವು ಇಷ್ಟೊಂದು ಮಾತಾಡ್ತೀವಿ ಅಂತಂದರೆ, ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ತೈಲವನ್ನು ಇಂಪೋರ್ಟ್ ಮಾಡುವಂಥದ್ದು ಭಾರತ. ನಾವು ಸರಿಸುಮಾರು 228.6 ಮೆಟ್ರಿಕ್ ಟನ್ಗಳ ಕ್ರೂಡ್ ಆಯಿಲನ್ನು ಸುಮಾರು $120 ಬಿಲಿಯನ್ 2018-19ರಲ್ಲಿ ಖರ್ಚು ಮಾಡಿರುವಂಥದ್ದು. ಸೊ ಈ ಒಂದು ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡೋದ್ರಿಂದ ಬರೀ ಪೊಲ್ಯೂಷನನ್ನು ಸರಿಪಡಿಸೋದಲ್ಲ, ಅಷ್ಟು ದೊಡ್ಡ ಮಟ್ಟದ ಹಣವನ್ನು ನಾವು ಮುಖ್ಯವಾಗಿ ಬೇರೆ ಒಂದು ಸಮಸ್ಯೆಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಕಾಣುವಂಥದ್ದು ದೇಶದಲ್ಲಿ ಪರಿಹರಿಸಲು ಉಪಯೋಗಿಸಬಹುದು. $120 ಬಿಲಿಯನ್ ಅಂತಂದರೆ ಬಹಳ ದೊಡ್ಡ ಹಣ ಆಗಿರುತ್ತದೆ ಅದು. ಭಾರತ ಸರ್ಕಾರ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫೇಮ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ತಂದಿತ್ತು. ಮುಖ್ಯವಾಗಿ 3 ಮತ್ತು 4 ಗಾಲಿಯ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಬಸಸ್ಗಳನ್ನು ಪ್ರಮೋಟ್ ಮಾಡುವಂತಹ ನಿಟ್ಟಿನಲ್ಲಿ 2019 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕನ್ಸೋರ್ಟಿಯಂ ಅಂದರೆ ಒಂದು ರೀತಿಯ ಸೆಷನ್ ನಡೆಸಲಾಯಿತು. ಜಾಪನೀಸ್ ಆಟೋಮೊಬೈಲ್, ಸುಜುಕಿ ಮೋಟಾರ್ಸ್, ಗುಜರಾತಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಲಿಥಿಯಂ ಅಯಾನ್ ಬ್ಯಾಟರೀಸ್ ಮತ್ತು ಎಲೆಕ್ಟ್ರೋಡ್ಸಿಗೆ ಸಂಬಂಧಿಸಿದಂತೆ ಕಟ್ಟಲಿದೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ. ಒಟ್ಟಾರೆ ಈ ಒಂದು ಎಲೆಕ್ಟ್ರಿಕ್ ಮೊಬಿಲಿಟಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ 2030ರಷ್ಟೊತ್ತಿಗೆ ದೇಶದ ರೋಡ್ಗಳ ಮೇಲೆ 30% ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಓಡಾಡ್ತವೆ ಅನ್ನುವಂತಹ ಮಹತ್ತರ ಟಾರ್ಗೆಟನ್ನು ಇಟ್ಟಿದೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಭಾರತದ ಜರ್ನಿ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಿಸಿದಂತೆ ನೋಡಿದರೆ 2010ರಲ್ಲಿ ಭಾರತ ಸರ್ಕಾರ ಸುಮಾರು 950 ಬಿಲಿಯನ್ ಇನ್ಸೆಂಟಿವ್ಸ್ಗಳ ಒಳಗೊಂಡಂತೆ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿತ್ತು. 2012ರಲ್ಲಿ ಈ ಇನ್ಸೆಂಟಿವ್ ಸ್ಕೀಮನ್ನು ತೆಗೆದುಹಾಕಲಾಯಿತು. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಸೇಲ್ ಆಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಆ ಇನ್ಸೆಂಟಿವ್ ಕಾರ್ಯಕ್ರಮವನ್ನು 2010ರಲ್ಲಿ ಏನು ತರಲಾಗಿತ್ತೋ ಅದನ್ನು ತೆಗೆದು 2013ರಲ್ಲಿ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲ್ಯಾನ್ ಅನ್ನು ಜಾರಿಗೆ ತರಲಾಯಿತು. ಹಾಗೂ 2015ರಲ್ಲಿ ಫೇಮ್ 1 ಸ್ಕೀಮ್ ಲಾಂಚ್ ಮಾಡಲಾಯಿತು. ಫಸ್ಟ್ ಏಪ್ರಿಲ್ 2015ರಿಂದ ಮಾರ್ಚ್ 31, 2019ರವರೆಗೂ ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರೀಸ್ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದೆ. ನೆನಪಿಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರೀಸ್. ಹಾಗೂ ಫೇಮ್ 2 ಏಪ್ರಿಲ್ 1, 2019ರಿಂದ ಶುರುವಾಗಿದೆ. ಮುಖ್ಯವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಎಲೆಕ್ಟ್ರಿಕ್ ಚಾರ್ಜರ್ಸ್ಗಳ ಮೇಲೆ 5% ಟ್ಯಾಕ್ಸೇಷನನ್ನು ಕಡಿಮೆ ಮಾಡಲಾಗಿದೆ. ಸೊ ದಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಭಾರತದಲ್ಲಿ ಹೆಚ್ಚಿನ ಆದ್ಯತೆ ಆಗುತ್ತದೆ ಅನ್ನುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ರಿವರ್ ಪೊಲ್ಯೂಷನ್, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್. ಮುಖ್ಯವಾಗಿ ಈ ನದಿಗಳಲ್ಲಿ ಆಗುವಂತಹ ಪೊಲ್ಯೂಷನ್ಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ 2 ಪದಗಳನ್ನು ಅಥವಾ 2 ರೀತಿಯ ವ್ಯವಸ್ಥೆಯನ್ನು ಉಪಯೋಗಿಸ್ತೀವಿ. ಒಂದು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ, ಇನ್ನೊಂದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಈಗ ಒಂದು ಫ್ಲಾಸ್ಕ್ ಯಾವುದಾದ್ರೂ ಒಂದು ನೀರನ್ನು ತಗೊಂಡು ಅದರಲ್ಲಿ ಎಷ್ಟರ ಮಟ್ಟಿಗೆ ಕ್ರಿಮಿಕೀಟಗಳಿದ್ದಾವೆ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇಲ್ಲ ಬೇಕಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತಂದರೆ ಇದನ್ನು ಗಾಳಿಗೆ ಬಿಟ್ಬಿಡ್ತಾರೆ. ಗಾಳಿಗೆ ಬಿಟ್ಟಂತಹ ಸಂದರ್ಭದಲ್ಲಿ ಗಾಳಿಯಲ್ಲಿ ಇರುವಂತಹ ಆಕ್ಸಿಜನನ್ನು ಈ ಒಂದು ನೀರು ಎಳ್ಕೊಂಡು ರಿಯಾಕ್ಷನ್ ಆಗಿ ಎಷ್ಟು ಪ್ರತಿಶತ ಬದಲಾವಣೆ ಆಗುತ್ತದೆಯೋ ಅದನ್ನು ನಾವು ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಅದೇ ಫ್ಲಾಸ್ಕಲ್ಲಿ ಇರುವಂತಹ ನೀರಿಗೆ ನಾವು ಒಂದಿಷ್ಟು ಕೆಮಿಕಲ್ಸನ್ನು ಹಾಕಿಬಿಟ್ಟು ಆಕ್ಸಿಡೇಷನ್ ಪ್ರೋಸೆಸನ್ನು ಮಾಡ್ತೀವಿ. ಆ ಒಂದು ಪರಿಸ್ಥಿತಿಯನ್ನು ಅಥವಾ ಕ್ರಿಯೆಯನ್ನು ನಾವು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಸೊ
BODಗೂ ಮತ್ತು CODಗೂ ವ್ಯತ್ಯಾಸ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಗಾಳಿಯಲ್ಲಿ ಇರುವಂತಹ ಆಕ್ಸಿಜನನ್ನು ಉಪಯೋಗಿಸಿ ಆಕ್ಸಿಡೈಸ್ ಮಾಡುವಂತಹ ಸಂದರ್ಭವನ್ನು ನಾವು ಬಯೋಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಕೆಮಿಕಲ್ಸನ್ನು ಯೂಸ್ ಮಾಡಿಬಿಟ್ಟು ಕೆಮಿಕಲ್ ಆಕ್ಸಿಡೇಷನ್ ನಡೆಸಿದಂತಹ ಸಂದರ್ಭದಲ್ಲಿ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಸೊ ಈ ಎರಡೂ ಪ್ರೋಸೆಸ್ಗಳು ಮುಖ್ಯವಾಗಿ ಗೊತ್ತಿದ್ದಾವೆ. ಇದು ಬಯೋಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಯಾಕೆ ಬಹಳ ಸಮಯ ತಗೊಳುತ್ತೆ, ಯಾಕಂದರೆ ಅದು ನ್ಯಾಚುರಲ್ ಪ್ರೋಸೆಸ್ ಆಗಿರೋದ್ರಿಂದ. ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಬಹಳ ಬೇಗ ನಮಗೆ ರಿಸಲ್ಟ್ ಸಿಗಲು ಸಾಧ್ಯವಿದೆ, ಬಿಕಾಸ್ ರಿಯಾಕ್ಷನ್ ಆನ್ ದಿ ಸ್ಪಾಟ್ ಆಗುತ್ತೆ. ಸೊ ಇನ್ನೊಂದು ಅತಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವತ್ತೂ ಕೆಮಿಕಲ್ ಆಕ್ಸಿಜನ್ ಡಿಮಾಂಡು ಬಯೋಲಜಿಕಲ್ ಆಕ್ಸಿಜನ್ ಡಿಮಾಂಡ್ಗಿಂತಲೂ ಜಾಸ್ತಿ ಇರುತ್ತೆ ಸಂಖ್ಯೆ, ವ್ಯಾಲ್ಯೂ. ಯಾಕೆ? ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ನ ಅಡಿಯಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಸ್, ಹೆಚ್ಚಿನ ಬೇರೆ ಕ್ರಿಮಿಕೀಟಗಳು ಏನಿದಾವಲ್ಲ ಅದನ್ನು ಆಕ್ಸಿಡೈಸ್ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಬಯೋಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಯಾವತ್ತೂ ಸ್ಲೋ ಪ್ರೋಸೆಸ್ ಆಗಿರೋದ್ರಿಂದ ಕಡಿಮೆ ಇರುತ್ತೆ. ಸೊ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ವ್ಯಾಲ್ಯೂ ಯಾವತ್ತೂ ಬಯೋಲಜಿಕಲ್ ಆಕ್ಸಿಜನ್ ಡಿಮಾಂಡ್ ವ್ಯಾಲ್ಯೂಗಿಂತಲೂ ಜಾಸ್ತಿ ಇರುತ್ತದೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಮುಖ್ಯವಾಗಿ ತಾವು ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಗ್ರೀನ್ ಟ್ಯಾಕ್ಸ್. ಗ್ರೀನ್ ಟ್ಯಾಕ್ಸ್ ಅಂತ ಪದ ನಿಮಗೇನು ಗೊತ್ತಿಲ್ಲ ಅಂತಂದ್ರೂ ಮುಖ್ಯವಾಗಿ ವಾತಾವರಣವನ್ನು ಕಾಪಾಡುವಂತಹ ಹಂತದಲ್ಲಿ ಟ್ಯಾಕ್ಸನ್ನು ಹಾಕುವಂಥದ್ದು ಗ್ರೀನ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿ ಹಳೆಯ ಗಾಡಿಗಳಿಂದಾಗಿ ಏನು ಹೊಗೆ ಬಡ ಬಿಡ್ತಾರಲ್ಲ ಅದರ ವಿರುದ್ಧ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಗ್ರೀನ್ ಟ್ಯಾಕ್ಸನ್ನು ಜಾರಿಗೆ ತಂದಿದೆ. ಸೊ ಯಾರು ಪೊಲ್ಯೂಷನನ್ನು ಹೊರ ಹಾಕ್ತಾರೋ ಅಥವಾ ಯಾರು ಹೊಗೆಯನ್ನು ಹೊರಗೆ ಹಾಕ್ತಾರೋ ಅವರಿಗೆ ಆ ಒಂದು ಟ್ಯಾಕ್ಸನ್ನು ಮುಖ್ಯವಾಗಿ ವಾತಾವರಣನ ಸರಿಪಡಿಸೋದಕ್ಕೋಸ್ಕರ ಹಾಕಲೇಬೇಕಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಗ್ರೀನ್ ಟ್ಯಾಕ್ಸನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ಟ್ಯಾಕ್ಸ್ನ ಅಡಿಯಲ್ಲಿ ಮುಖ್ಯವಾಗಿ ಗ್ರೀನನ್ನು ಕಾಪಾಡೋದಲ್ಲದೆ ಮನುಷ್ಯರ ಆರೋಗ್ಯದ ಮೇಲೂ ಅದರ ಮೇಲೆ ಆಗುವಂತಹ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದು ಇದರ ಮೂಲ ಉದ್ದೇಶ ಆಗಿರುತ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಮುಂದಿನ ಹಂತದಲ್ಲಿ ಡ್ರಾಫ್ಟ್ ಆರ್ಕ್ಟಿಕ್ ಪಾಲಿಸಿ. ಭಾರತವು ಸಹ ಗೋವಾದಲ್ಲಿ ಇರುವಂತಹ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಅನ್ನು ಆಧರಿಸಿ ಒಂದು ಆರ್ಕ್ಟಿಕ್ ಪಾಲಿಸಿಯನ್ನು ಜಾರಿಗೆ ತರ್ತಾ ಇದೆ. ಮುಖ್ಯವಾಗಿ ಈ ಒಂದು ಆರ್ಕ್ಟಿಕ್ ರೀಜನ್ನಲ್ಲಿ ನಾವು ಸೈಂಟಿಫಿಕ್ ರಿಸರ್ಚ್ ಮತ್ತು ಟೂರಿಸಮ್, ಎಕ್ಸ್ಪ್ಲೋರೇಷನ್ ಆಫ್ ಮಿನರಲ್ಸ್, ಆಯಿಲ್ಸ್ ಹೆಚ್ಚು ಮಾಡುವಂತಹ ಉದ್ದೇಶದೊಂದಿಗೆ ಈ ಒಂದು ಆರ್ಕ್ಟಿಕ್ ಪಾಲಿಸಿಯನ್ನು ಜಾರಿಗೆ ತರ್ತಾ ಇದ್ದೀವಿ. ಒಟ್ಟಾರೆ ಈ ಆರ್ಕ್ಟಿಕ್ ಪಾಲಿಸಿ ಅಡಿಯಲ್ಲಿ ಸೈಂಟಿಫಿಕ್ ಸ್ಟಡಿ ಮಾಡುವಂಥದ್ದು, ಪ್ಲಾನಿಂಗ್, ಎಕ್ಸ್ಪ್ಲೋರೇಷನನ್ನು ಹೇಗೆ ಮಾಡಲು ಸಾಧ್ಯವಿದೆ ಮತ್ತು ಟೂರಿಸಮನ್ನು ಪ್ರಮೋಟ್ ಮಾಡುವಂಥದ್ದು ಸಹ ಇದರ ಅಡಿಯಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ಡ್ರಾಫ್ಟ್ ಆರ್ಕ್ಟಿಕ್ ಪಾಲಿಸಿಯನ್ನು ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ನೋಡಲ್ ಬಾಡಿಯಾಗಿ ಮುಖ್ಯವಾಗಿ ಆರ್ಕ್ಟಿಕ್ ರೀಜನ್ನಲ್ಲಿ ಒಂದು ಹೊಸ ಬದಲಾವಣೆಗೋಸ್ಕರ ಪ್ರಯತ್ನ ನಡೆಸಲಿದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಈ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಗೋವಾದಲ್ಲಿ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಾಯಿಂಟ್, ಅದು ನೆನಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್. ಈ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನ ಪ್ರತಿ ವರ್ಷ ಎನ್ವೈರ್ಮೆಂಟಲ್ ಥಿಂಕ್ ಟ್ಯಾಂಕ್ ಜರ್ಮನ್ ವಾಚ್ ಹೊರತರುತ್ತದೆ. ಸೊ ಗ್ಲೋಬಲ್ ರಿಸ್ಕ್ ಇಂಡೆಕ್ಸ್, ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಜರ್ಮನ್ ವಾಚ್ ಒಂದು ಬಾಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಲಾಬಿ ಮಾಡಿ ಹೊರತರುವಂಥದ್ದು ಆ ಒಂದು ಸಂಸ್ಥೆ. ಮುಖ್ಯವಾಗಿ ಈ ಒಂದು ಸಂಸ್ಥೆ ವೆದರ್ ರಿಲೇಟೆಡ್ ಲಾಸ್ ಈವೆಂಟ್ಸ್, ಸ್ಟ್ರೋಮ್ಸು, ಫ್ಲಡ್ಸು, ಹೀಟ್ ವೇವ್ಸ್ನಿಂದಾಗಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಹಾಗೂ ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಒಂದಿಷ್ಟು ಕ್ಲೈಮೇಟ್ ಚೇಂಜಿನ ಆಗುವಂತಹ ಎಫೆಕ್ಟ್ಸ್ಗಳಿಂದ ಹೊಡೆದಾಡಲು ಮತ್ತು ಬೆಳೆಯಲು ಒಂದಿಷ್ಟು ಪ್ರಾವಧಾನವನ್ನು ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಜರ್ಮನ್ ವಾಚ್ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನ ಹೊರತರುತ್ತದೆ. ಪ್ರಪಂಚದಲ್ಲಿ ಭಾರತ 7ನೇ ವರ್ಸ್ಟ್ ಹಿಟ್ ರಾಷ್ಟ್ರವಾಗಿದೆ 2019ರಲ್ಲಿ ಕ್ಲೈಮೇಟ್ ಚೇಂಜ್ನಿಂದ ಆಗುವಂತಹ ಅನಾಹುತಗಳಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಮಾಹಿತಿಯು ಈ ಒಂದು ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2021 ಹೇಳಿತ್ತು. ಮುಂದಿನ ಹಂತದಲ್ಲಿ ಸಾಥಿ ಪೋರ್ಟಲ್. ಪೋರ್ಟಲ್ ಅಂದ್ಕೊಳ್ಳೆ ತಮಗೆ ಇದು ಒಂದು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅನ್ನುವಂಥದ್ದು ಗೊತ್ತಾಗಬೇಕು. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಒಂದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಪೋರ್ಟಲನ್ನು ರೆಡಿ ಮಾಡಿದೆ. ರಾಜ್ಯಗಳ ಅನುಗುಣವಾಗಿ ಆ್ಯನ್ಯುವಲ್ ಟಾರ್ಗೆಟ್ಸ್ ಮತ್ತು ಯಾವ ರೀತಿಯಾಗಿ ಎನರ್ಜಿ ಎಫಿಷಿಯನ್ಸಿಯನ್ನು ಸಾಧಿಸಲು ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಅದನ್ನು ನಾವು ಸಾಥಿ ಅಂತ ಕರಿತಿದ್ದೀವಿ. ಸ್ಟೇಟ್ ವೈಸ್ ಆ್ಯಕ್ಷನ್ ಆನ್ ಆ್ಯನ್ಯುವಲ್ ಟಾರ್ಗೆಟ್ಸ್ ಆ್ಯಂಡ್ ಹೆಡ್ವೇಸ್ ಆನ್ ಎನರ್ಜಿ ಎಫಿಷಿಯನ್ಸಿ. ಸೊ ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸೀಸ್ಗಳಿರ್ತವೆ ಸ್ಟೇಟ್ ಲೆವೆಲಲ್ಲಿ, ಅವು ಮುಖ್ಯವಾಗಿ ಹೇಗೆ ಎಫಿಷಿಯನ್ಸಿ ಮತ್ತು ಪವರ್ ಮ್ಯಾನೇಜ್ಮೆಂಟನ್ನು ಹೊರತರುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳ ಬಗ್ಗೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಒಟ್ಟಾರೆ ಈ ರೀತಿಯಾಗಿ ನಾವು ಡಿಸಿಷನ್ ಮೇಕಿಂಗ್, ಕೋಆರ್ಡಿನೇಷನ್, ಅನಾಲಿಸಿಸ್, ಇಂಪ್ಲಿಮೆಂಟೇಷನ್, ಎನ್ಫೋರ್ಸ್ಮೆಂಟ್ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲೂ ನಾವು ತೋರಿಸ್ಕೊಳ್ಳಬಹುದು, ಕೆಲಸ ಮಾಡಬಹುದು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಆಗಿರುತ್ತದೆ. ಒನ್ ಪ್ಲಾನೆಟ್ ಸಮ್ಮಿಟ್ ಮುಂದಿಂದು. ಒನ್ ಪ್ಲಾನೆಟ್ ಸಮ್ಮಿಟ್ ಇದು ಮುಖ್ಯವಾಗಿ ಫ್ರಾನ್ಸ್, ಯುನೈಟೆಡ್ ನೇಷನ್ ಮತ್ತು ವರ್ಲ್ಡ್ ಬ್ಯಾಂಕ್ ಸೇರ್ಕೊಂಡ್ಬಿಟ್ಟು 2017ರಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ಒನ್ ಪ್ಲಾನೆಟ್ ಸಮ್ಮಿಟ್ ಮುಖ್ಯವಾಗಿ ಗವರ್ಮೆಂಟ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಬಿಸ್ನೆಸ್, NGOಸ್ಗಳನ್ನು ಒಗ್ಗೂಡಿಸಿ ಬಯೋಡೈವರ್ಸಿಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯದ ಮೇಲೆ ಚರ್ಚೆ ಮಾಡಲಾಗುತ್ತೆ. ಈ ವರ್ಷ 2021ರ ಸಮ್ಮಿಟ್ ನಡೆದಂತಹ ಸಂದರ್ಭದಲ್ಲಿ 4 ಮುಖ್ಯವಾದ ಉದ್ದೇಶಗಳ ಮೇಲೆ ಚರ್ಚೆ ನಡೀತು. ಮೊದಲನೇದು ಟೆರೆಸ್ಟ್ರಿಯಲ್ ಆ್ಯಂಡ್ ಮ್ಯಾರೈನ್ ಎಕೋಸಿಸ್ಟಮ್ ಪ್ರೊಟೆಕ್ಷನ್,
ಅಗ್ರೋ ಎಕಾಲಜಿ ಪ್ರಮೋಷನ್ ಹಾಗೂ ಬಯೋಡೈವರ್ಸಿಟಿ ಫಂಡಿಂಗ್, ಡಿಫಾರೆಸ್ಟ್ರೇಷನ್ ಆ್ಯಂಡ್ ಹ್ಯೂಮನ್ ಹೆಲ್ತ್. ಸೊ ಮನುಷ್ಯನ ಆರೋಗ್ಯ ಮತ್ತು ಕಾಡನ್ನು ಕಾಪಾಡುವಂಥದ್ದು, ಬಯೋಡೈವರ್ಸಿಟಿ ಸಂರಕ್ಷಣೆ, ಅಗ್ರೋ ಎಕಾಲಜಿಯನ್ನು ಹೇಗೆ ಪ್ರಮೋಟ್ ಮಾಡೋದು, ಟೆರೆಸ್ಟರಿಯಲ್ ಅಂದರೆ ಲ್ಯಾಂಡ್ ಬೇಸ್ಡ್ ಎಕೋಸಿಸ್ಟಮ್ ಮತ್ತು ಮರೀನ್ ನೀರಿನಲ್ಲಿ ಇರುವಂತಹ ಎಕೋಸಿಸ್ಟಮನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ಈ ಒಂದು ಒನ್ ಪ್ಲಾನೆಟ್ ಸಮ್ಮಿಟ್ನಲ್ಲಿ ಚರ್ಚೆ ಮಾಡಲಾಯಿತು ಅನ್ನುವಂಥದ್ದನ್ನೇ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ UNEP, ನೆನ್ಪಿಟ್ಕೊಳ್ಳಿ UNEP, UNDP ಅಲ್ಲ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅದು. ಸೊ UNEP ಅಡಾಪ್ಷನ್ ಗ್ಯಾಪ್ ರಿಪೋರ್ಟನ್ನು ಹೊರತಂದಿದೆ. ಈ ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಮುಖ್ಯವಾಗಿ 2014ರಲ್ಲಿ ಮೊದಲನೇ ಎಡಿಷನ್ನ ರಿಲೀಸ್ ಮಾಡಿರುವಂಥದ್ದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಆಗ್ತಿದ್ದಾವೋ ಅದಕ್ಕೆ ರಾಜ್ಯ ಮತ್ತು ರಾಷ್ಟ್ರಗಳು ಹೇಗೆ ಅಡಾಪ್ಟ್ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ತೋರಿಸಿಕೊಡುತ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಒಟ್ಟಾರೆ ಅಡಾಪ್ಷನ್ ಕಾಸ್ಟ್ ಅಂತಂದರೆ ಕ್ಲೈಮೇಟ್ ಚೇಂಜ್ನಿಂದ ಆಗುವಂತಹ ಬದಲಾವಣೆಗಳಿಂದಾಗಿ ನಾವು ಸಹ ನಮ್ಮ ಜೀವನ ಶೈಲಿ, ಆರ್ಥಿಕ ವ್ಯವಸ್ಥೆ, ಇಂಡಸ್ಟ್ರೀಸ್ಗಳನ್ನು ಬದಲಿ ಮಾಡಬೇಕಾಗಿರುತ್ತದೆ. ಆ ಒಂದು ಬದಲಾವಣೆಯಲ್ಲಿ ಏನು ವೆಚ್ಚ ಆಗುತ್ತದೆಯಲ್ಲ ಅದನ್ನೇ ಅಡಾಪ್ಷನ್ ಕಾಸ್ಟ್ ಅಂತ ಕರಿತೀವಿ. ಸೊ ಈ ಒಂದು ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಮುಖ್ಯವಾಗಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಹೇಗೆ ಅವರು ಬದಲಾಗುವ ಅವಶ್ಯಕತೆ ಇದೆ ಕ್ಲೈಮೇಟ್ ಚೇಂಜಿಂದ ಹೊಡೆದಾಡುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನು ಮುಖ್ಯವಾಗಿ ಮಾತಾಡುತ್ತದೆ. ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಹೊರತರುತ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ. ಮುಂದಿನ ಹಂತದಲ್ಲಿ ಇಂಡಿಯಾಸ್ ವೇಸ್ಟ್ ಕ್ಲಿನಿಕ್. ಸೊ ವೇಸ್ಟಿಗೆ ಸಂಬಂಧಿಸಿದಂತೆ ಕ್ಲಿನಿಕ್ ಅಂತಂದರೆ ಯೂಶಲಿ ರೋಗಗಳಿದ್ದಾಗ ಸರಿಪಡಿಸೋದಕ್ಕೆ ಉಪಯೋಗಿಸುವಂಥದ್ದನ್ನು ಕ್ಲಿನಿಕ್ ಅಂತ ನಾವೇನು ನೋಡ್ತೀವೋ ಅದೇ ರೀತಿಯಲ್ಲಿ ಭಾರತದಲ್ಲಿ ವೇಸ್ಟನ್ನು ಸರಿಪಡಿಸೋದಕ್ಕೆ ವೇಸ್ಟ್ ಸಮಸ್ಯೆಯನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಮೊದಲ ವೇಸ್ಟ್ ಕ್ಲಿನಿಕನ್ನು ಭೋಪಾಲ್ ಮಧ್ಯಪ್ರದೇಶದಲ್ಲಿ ಶುರು ಮಾಡಲಾಗಿತ್ತು. ಈ ಒಂದು ಕ್ಲಿನಿಕ್ನಲ್ಲಿ ಸೆಗ್ರಿಗೇಷನ್, ಪ್ರೊಸೆಸಿಂಗ್ ಮತ್ತು ಡಿಸ್ಪೋಸಲನ್ನು ಮಾಡಲಾಗುತ್ತದೆ. ಯೂಶಲಿ ಹೌಸ್ ಹೋಲ್ಡ್ ಮತ್ತು ಕಮರ್ಷಿಯಲ್ ಯೂನಿಟ್ಸ್ನಲ್ಲಿ ಇರುವಂತಹ ವೇಸ್ಟನ್ನು ಅನ್ನುವಂಥದ್ದು. ಈ ವೇಸ್ಟ್ ಕ್ಲಿನಿಕ್ ಅನ್ನುವಂಥದ್ದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಭೋಪಾಲ್ ಮುನ್ಸಿಪಲ್ ಕಾರ್ಪೊರೇಷನ್ನ ಸಹಭಾಗಿತ್ವದಲ್ಲಿ ರಚನೆ ಮಾಡಲಾಗಿರುವಂಥದ್ದು ಅನ್ನೋದನ್ನು ತಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ವಿಯೆನ್ನಾ ಕನ್ವೆನ್ಷನ್, ಮಾಂಟ್ರಿಯಲ್ ಪ್ರೋಟೋಕಾಲ್, ಓಝೋನ್ ಡಿಪ್ಲೇಷನ್ಗೆ ಸಂಬಂಧಿಸಿದಂತೆ ತಂದಿರುವಂತಹ ಒಂದು ಪ್ರೋಟೋಕಾಲ್ಸ್ನ ಬಗ್ಗೆ ಅರ್ಥೈಸ್ಕೊಳ್ಳಬೇಕು. ಕನ್ವೆನ್ಷನ್ಸ್ ಬಹಳ ಇಂಪಾರ್ಟೆಂಟು, ಎಕ್ಸಾಮಿನೇಷನಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸ್ಟ್ರಾಟೋಸ್ಫಿಯರಲ್ಲಿ ಇರುವಂತಹ ಓಝೋನ್ ಲೇಯರ್ನ ಬಗ್ಗೆ ತಮಗೆ ಗೊತ್ತೇ ಇದೆ. ಈ ಓಝೋನ್ ಲೇಯರ್ ಮುಖ್ಯವಾಗಿ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ಭೂಮಿಗೆ ತಗಲಿ ಜನರ ಜೀವನದ ಮೇಲೆ ಆಗುವಂತಹ ಅನಾಹುತವನ್ನು ಕಾಪಾಡುವಂಥದ್ರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಈ ಒಂದು ಓಝೋನ್ ಅಂತಂದರೆ O3 ಆಕ್ಸಿಜನ್ 3 ಆಟಮ್ಸ್ ಇರುವಂಥದ್ದು ನಾವು ಓಝೋನ್ ಅಂತ ಕರಿತೀವಿ. ಈ ಓಝೋನ್ ಮುಖ್ಯವಾಗಿ ಹೈಡ್ರೋಫ್ಲೋರೋ ಕಾರ್ಬನ್ HCFC ಹಾಗೂ ಕ್ಲೋರೋಫ್ಲೋರೋ ಕಾರ್ಬನ್ CFC ಈ ರೀತಿಯ ಒಂದು ಕೆಮಿಕಲ್ಸ್ನಿಂದಾಗಿ ಆ ಒಂದು ಪದರು ಹಾಳಾಗ್ತಾ ಇದೆ ಅನ್ನುವಂಥದ್ದು. ಓಝೋನ್ ಹೋಲ್ ಅನ್ನುವಂತಹ ಪದವನ್ನು ತಾವು ಕೇಳಿರ್ತೀರ. ಸೊ ಆ ಓಝೋನ್ನಲ್ಲಿ ಒಂದು ತೂತಾಗ್ತಿದೆ, ಅದರಿಂದಾಗಿ ಅಲ್ಟ್ರಾವೈಲೆಟ್ ರೇಸ್ ಡೈರೆಕ್ಟಾಗಿ ಭೂಮಿಗೆ ಬಡದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ವಿಯೆನ್ನಾ ಕನ್ವೆನ್ಷನನ್ನು 1985ರಲ್ಲಿ ಓಝೋನ್ ಲೇಯರನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಅಗ್ರಿಮೆಂಟನ್ನು ಯುನೈಟೆಡ್ ನೇಷನ್ ಮೆಂಬರ್ಸ್ಗಳು ರೆಕಗ್ನೈಸ್ ಮಾಡಿರುವಂಥದ್ದು ಆಗಿತ್ತು. 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್, ವಿಯೆನ್ನಾ ಪ್ರೋಟೋಕಾಲ್ ಓಝೋನ್ ಲೇಯರಿಗೆ ಸಂಬಂಧಿತವಾಗಿರುವಂಥದ್ದು. ಮಾಂಟ್ರಿಯಲ್ ಪ್ರೋಟೋಕಾಲ್ ಸಹ ಓಝೋನ್ ಲೇಯರ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಬ್ಸ್ಟೆನ್ಸ್ಗಳು ಯಾವೆಲ್ಲ ಕೆಮಿಕಲ್ ಕಾಂಪೌಂಡ್ಸ್ನಿಂದಾಗಿ ಅದು ಆಗ್ತಾ ಇದೆಯೋ ಅದನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಹೈಡ್ರೋಫ್ಲೋರೋ ಕಾರ್ಬನ್ಸ್ HFCಯನ್ನು ಎಲಿಮಿನೇಟ್ ಮಾಡುವಂಥದ್ದು ಮೂಲ ಉದ್ದೇಶ ಆಗಿತ್ತು. 2016ರಲ್ಲಿ ಕಿಗಾಲಿ ಅಮೆಂಡ್ಮೆಂಟನ್ನು ತರಲಾಯಿತು. ಈ ಅಮೆಂಡ್ಮೆಂಟ್ ಮಾಂಟ್ರಿಯೋ ಪ್ರೋಟೋಕಾಲ್ನ ಅಮೆಂಡ್ಮೆಂಟ್ ಆಗಿರುತ್ತದೆ. ಸೊ HFC ಬಗ್ಗೆ ನಾವು ಮುಖ್ಯವಾಗಿ ಮಾಂಟ್ರಿಯಲಲ್ಲಿ ನೋಡಿದರೆ ಕಿಗಾಲಿಯಲ್ಲಿ ನಾವು CFC ಬಗ್ಗೆ ನೋಡ್ತೀವಿ, ಕ್ಲೋರೋಫ್ಲೋರೋ ಕಾರ್ಬನ್ಸನ್ನು ಎಲಿಮಿನೇಟ್ ಮಾಡುವಂಥದ್ದು. ಒಟ್ಟಾರೆ ಇವೆಲ್ಲ ಕ್ಲೈಮೇಟ್ ಚೇಂಜ್ನಿಂದಾಗಿ ಆಗುವಂತಹ ಅನಾಹುತಗಳನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಒಂದು ಮೂಲ ಉದ್ದೇಶವಾಗಿರುತ್ತದೆ. ಸೊ ವಿಯೆನ್ನಾ ಪ್ರೋಟೋಕಾಲ್, ಮಾಂಟ್ರಿಯೋ ಪ್ರೋಟೋಕಾಲ್, ಕಿಗಾಲಿ ಅಮೆಂಡ್ಮೆಂಟ್ ಇವೆಲ್ಲವೂ ಓಝೋನ್ ಲೇಯರಿಗೆ ಸಂಬಂಧಿತವಾಗಿರುವಂತಹ ಒಂದು ಕ್ರಮಗಳು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಮಿನಿಮಾಟಾ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿತವಾಗಿರುತ್ತೆ? ಮರ್ಕ್ಯುರಿಗೆ ಸಂಬಂಧಿಸಿದಂತೆ ಏನೆಲ್ಲ ನಾವು ರೋಗಗಳನ್ನು ಕಾಣಲು ಕಾರಣವಾಗುತ್ತದೆಯೋ ಒಟ್ಟು ಮಿನಿಮಾಟದಿಂದ ಕನ್ವೆನ್ಷನ್ನಲ್ಲಿ ನಾವು ಮರ್ಕ್ಯುರಿಯಿಂದ ಆಗುವಂತಹ ಸಮಸ್ಯೆಗಳನ್ನು ತಡೆ ಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್. ಸೊ ನೋಡಿ ಇಲ್ಲಿ ಗ್ರೇಟ್ ಗ್ರೀನ್ ವಾಲ್ ಅಂತಂದರೆ ಹಸಿರು ಗೋಡೆ ಅಂಥೇಳಿ. ಮುಖ್ಯವಾಗಿ ಡೆಸರ್ಟಿಫಿಕೇಷನ್ ಏನಾದರೂ ನೀವು ಟಾಪಿಕ್ ಅಥವಾ ಚಾಪ್ಟರ್ ಓದಿದಂತಹ ಸಂದರ್ಭದಲ್ಲಿ ಇದು ನೋಡಿರ್ತೀರ. ಡೆಸರ್ಟಿಫಿಕೇಷನ್ ಆಗುವಂಥದ್ದನ್ನು ತಡೆ ಹಿಡಿಯೋದಕ್ಕೋಸ್ಕರ ಗ್ರೀನ್ ವಾಲ್ಸ್ಗಳನ್ನು ಕಟ್ತಾರೆ. ಸೊ ದಟ್ ಹೆಚ್ಚಿಗೆ ಲ್ಯಾಂಡ್ ಡಿಗ್ರೇಡೇಷನ್ ಆಗಿ ಮರುಭೂಮಿಯಾಗಿ ಬದಲಾವಣೆ ಆಗದೇ ಇರುವಂತಹ ಕಾರಣಕ್ಕೆ. ಸೊ 2007ರಲ್ಲಿ ಆಫ್ರಿಕನ್ ಯೂನಿಯನ್ನ ಈ ಒಂದು ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವ್ನ ಜಾರಿಗೆ ತಂದಿತ್ತು. ಸಹಾರಾ ಡೆಸರ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಸಹೇಲ್ ರೀಜನ್ನಿಂದ ಅಟ್ಲಾಂಟಿಕ್ ಕೋಸ್ಟ್ವರೆಗೂ
ಅಟ್ಲಾಂಟಿಕ್ ಕೋಸ್ಟ್ನಲ್ಲಿ ಇರುವಂತಹ ಸಹೆಲ್ನಿಂದ ಈ ಒಂದು ಚಿತ್ರದಲ್ಲಿ ತಾವು ನೋಡಬಹುದು. ಸೊ ಮಾರಿಟೇನಿಯಾದಿಂದ ಇಥಿಯೋಪಿಯಾವರೆಗೂ ಆಲ್ಮೋಸ್ಟ್ ಈ ಒಂದು ಸುತ್ತ ಗ್ರೀನ್ ವಾಲ್ ಗಿಡಗಳನ್ನು ಹಾಕಲಾಗುತ್ತೆ. ಸೊ ದಟ್ ಸಹಾರಾ ಡೆಸರ್ಟ್ ಎಕ್ಸ್ಪ್ಯಾಂಡ್ ಆಗಿ ಇನ್ನೂ ಹೆಚ್ಚು ಬೆಳೆದೇ ಇರುವಂತಹ ಕಾರಣವನ್ನು ಮುಖ್ಯ ಉದ್ದೇಶವಾಗಿ ಇಲ್ಲಿ ಕೆಲಸ ಮಾಡಲಾಗುವುದು. ಸೊ ಒಟ್ಟಾರೆ 100 ಮಿಲಿಯನ್ ಹೆಕ್ಟರ್ಸ್ನ ಡಿಗ್ರೇಡೆಡ್ ಲ್ಯಾಂಡನ್ನು ರೀಸ್ಟೋರ್ ಮಾಡುವಂಥದ್ದು 2030ರಷ್ಟೊತ್ತಿಗೆ ಈ ಗ್ರೇಟ್ ಗ್ರೀನ್ ವಾಲ್ನ ಮೂಲ ಉದ್ದೇಶವಾಗಿರುತ್ತದೆ. 2007ರಲ್ಲಿ ಆಫ್ರಿಕನ್ ಯೂನಿಯನ್ನ ರಾಷ್ಟ್ರಗಳು ಮಾರಿಟಾನಾ, ಮಾಲಿ, ಬುರ್ಕಿನಾಫಾಸೋ, ನೈಗರ್, ನೈಜೀರಿಯಾ, ಗಾಂಬಿಯಾ, ಕಮರೂನ್, ಚಾಡ್, ಸುಡಾನ್, ಎರ್ತ್ರಿಯಾ, ಸೊ ಇವೆಲ್ಲ ರಾಷ್ಟ್ರಗಳು ಬಂದು ಒಗ್ಗಟ್ಟಾಗಿ ಈ ಗ್ರೇಟ್ ಗ್ರೀನ್ ವಾಲ್ ಇನಿಷಿಯೇಟಿವನ್ನು ಜಾರಿಗೆ ತಂದಿದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಸೊ ಇದು ಜನವರಿ 2021ಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು 2 ಹಂತದಲ್ಲಿ ನಾವು ಕವರ್ ಮಾಡಿದ್ವಿ. ಮುಂದಿನ ಹಂತದಲ್ಲಿ ಫೆಬ್ರವರಿ 2021ರಲ್ಲಿ ಬಂದಂತಹ ವಿಷಯಗಳನ್ನು ರಿವೈಸ್ ಮಾಡೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.